ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಫೋಕಸ್ ಇದೆ ಉತ್ತರ ಪ್ರದೇಶದ ರಾಜಕೀಯದ ಮೇಲೆ. ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ನ ನಂತರ, ಜಯಾ ಬಚ್ಚನ್ ಅವರ ರಾಜ್ಯಸಭೆಯ ಮೆಂಬರ್ಶಿಪ್ ರದ್ದು ಮಾಡುವ ಆದೇಶದ ನಂತರ, ಅಥವಾ ಅಮರ್ ಸಿಂಗ್ ಅವರ ಫೋನ್ ಟ್ಯಾಪಿಂಗ್ನ ನಂತರ ಇತ್ತೀಚೆಗೆ ಪ್ರತಿದಿನ ಉತ್ತರ ಪ್ರದೇಶದ ರಾಜಕೀಯ ಫೋಕಸ್ನಲ್ಲಿರುತ್ತೆ. ಮತ್ತೆ ಇವತ್ತು ಆಪ್ಕೆ ಅದಾಲತ್ನಲ್ಲಿ ಒಬ್ಬ ಎಂಥ ವ್ಯಕ್ತಿಯನ್ನ ಹಾಜರುಪಡಿಸ್ತಾ ಇದ್ದೀವಿ ಅಂತಂದ್ರೆ ಅವರನ್ನ ಎಲ್ಲ ಗೊಂದಲಗಳಿಗೆ ಜವಾಬ್ದಾರು ಅಂತ ಪರಿಗಣಿಸಲಾಗಿದೆ. ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತಿನ ಮೊಕದ್ದಮೆ. ಉತ್ತರ ಪ್ರದೇಶದ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಸಲ್ಮಾನ್ ಖುರ್ಷಿದ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ ಆಪ್ಕೆ ಅದಾಲತ್ನಲ್ಲಿ ಜನತಾ ಮೊಕದ್ದಮೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಸುಧೀರ್ ತೈಲಂಗ್ ಅವರ ಅನುಮತಿ ಕೇಳೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ನ್ಯಾಯಾಲಯದ ವಿಚಾರಣೆ ಶುರು ಮಾಡಿ. ಹಾಗಿದ್ರೆ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಸಲ್ಮಾನ್ ಖುರ್ಷಿದ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ, ಇವರು ಸಮಾಜವಾದಿ ಪಾರ್ಟಿಯ ಹಿಂದೆ ಬಿದ್ದಿದ್ದಾರೆ. ಸಲ್ಮಾನ್ ಸಾಬ್, ಯಾವಾಗ ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೋ, ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ್ರೋ, ನಿಮ್ಮದು ಒಂದೇ ಅಜೆಂಡಾ ಆಗಿದೆ. ಹೇಗಾದ್ರೂ ಮಾಡಿ ಮುಲಾಯಂ ಸಿಂಗ್ ಯಾದವ್ ಅವರನ್ನ, ಅಮರ್ ಸಿಂಗ್ ಅವರನ್ನ ಹೆರಾಸ್ ಮಾಡಬೇಕು, ತೊಂದರೆ ಕೊಡಬೇಕು ಅಂತ. ಇಲ್ಲ, ಇದು ನನ್ನ ಅಜೆಂಡಾ ಅಲ್ಲ, ಇದು ನನ್ನ ಜವಾಬ್ದಾರಿ. ಅವರು ಉತ್ತರ ಪ್ರದೇಶನ ಹ್ಯಾರಸ್ ಮಾಡಿದ್ದಾರೆ ಮತ್ತೆ ತೊಂದರೆ ಕೊಟ್ಟಿದ್ದಾರೆ. ಮತ್ತೆ ಇದು ನನ್ನ ಜವಾಬ್ದಾರಿ. ನಾನು ಉತ್ತರ ಪ್ರದೇಶವನ್ನು ಮುಕ್ತ ಮಾಡ್ತೇನೆ ಇಂಥ ಶಕ್ತಿಗಳಿಂದ. ಹಾಗಿದ್ರೆ ಇದು ನಿಜನಾ? ಏನಂದ್ರೆ ನೀವೊಂದು ಸೆಲ್ ಮಾಡಿದ್ದೀರಾ, ಅದರ ಹೆಸರು PIL ಸೆಲ್ ಅಂತೆ. ಅದರ ಕೆಲಸ ಏನಂದ್ರೆ ಇವರ ವಿರುದ್ಧ ಮೊಕದ್ದಮೆ ದಾಖಲಿಸ್ತಾನೇ ಇರೋದು. ಪ್ರತಿಯೊಬ್ಬ ಕಳ್ಳನನ್ನ ಹಿಡಿಯೋದು ಆ PIL ಸೆಲ್ನ ಕೆಲಸ ಆಗಿದೆ. ಅದರಲ್ಲಿ ಒಂದ್ ವೇಳೆ ಯಾರಾದ್ರೂ ತಮ್ಮನ್ ತಾವು ಕಳ್ಳ ಅಂತ ಅನ್ಕೊಂಡ್ರೆ ಆಗ ನಾವು ಅವ್ರ ವಿರುದ್ಧ ಈ ಕೆಲಸ ಮಾಡ್ತಿದೀವಿ ಅನ್ಕೊಳ್ಳಿ. ನಾನ್ ನಿಮ್ಮನ್ನ ಕೇಳ್ತಾ ಇದ್ದೇನೆ, ನೀವು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಒಂದು ಸೆಲ್ ಅನ್ನ ಮಾಡಿದ್ದೀರಾ, ಅದರಿಂದ ಮೊಕದ್ದಮೆ ನಡೆಸಿ ಮುಲಾಯಂ ಸಿಂಗ್ ಯಾದವ್ ಅವರನ್ನ ಹೆರಾಸ್ ಮಾಡಬೇಕು ಅಂತ. ಎಲ್ಲಿ ವಕೀಲ ನನ್ನ ಹಾಗೆ ಅಧ್ಯಕ್ಷ ಇರ್ತಾನೋ ಅಲ್ಲಿ ಆ ತರ ಸೆಲ್ ಇರಲ್ಲ. ಇದಂತೂ ಆಶ್ಚರ್ಯ ಪಡೋ ವಿಷಯ ಆಗುತ್ತೆ. ವಿಶ್ವ ಮೋಹನ್ ಚತುರ್ವೇದಿ ಅವರು ಒಂದು ಕೇಸನ್ನ ಫೈಲ್ ಮಾಡಿದ್ರು, ಪ್ರಾಪರ್ಟಿ ಕೇಸ್ ಮುಲಾಯಂ ಸಿಂಗ್ ಯಾದವ್ ಅವರ ವಿರುದ್ಧ, ಅವರ ಕುಟುಂಬದ ವಿರುದ್ಧ, ಅದರಲ್ಲಿ ಎಲ್ಲರ ವಿರುದ್ಧ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಅವರು ನಿಮ್ಮ ಆಪ್ತರಾಗಿದ್ದಾರೆ ಮತ್ತೆ ನೀವು ತಯಾರಿ ಮಾಡಿಸಿದ್ರಿ ಈ ಕೇಸ್ ಫೈಲ್ ಮಾಡಿಸೋದಕ್ಕೆ. ಒಂದ್ ವೇಳೆ ನಾನು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ನನ್ನ ಆಪ್ತರಲ್ಲ, ಅವರು ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ಪಾರ್ಟಿಲಿದ್ದಾರೆ ಮತ್ತು ಅವರ ಚಟುವಟಿಕೆಗಳು ಕೂಡ ಇದಾವೆ. ಹೌದು, ನಾನು ಅವ್ರಿಗೆ ಬೆಂಬಲವಾಗಿ ಜನರ ಮುಂದೆ ಈ ವಿಷಯ ಹೇಳಿದೆ. ಒಂದ್ ವೇಳೆ ಅವರು ಆ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರು ಜನರಿಗೆ ತಿಳಿಸೋಕೆ ಇಷ್ಟಪಡ್ತಿದ್ದಾರೆ, ಅಥವಾ ಅವರು ಯಾವುದೇ ನ್ಯಾಯಾಲಯದ ಮುಂದೆ ಈ ಸತ್ಯವನ್ನ ತಿಳಿಸೋಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಆಗ ಪ್ರತಿಯೊಬ್ರು ಅವರಿಗೆ ಬೆಂಬಲ ಕೊಡಬೇಕು. ಬಹುಜನ ಸಮಾಜ ಪಾರ್ಟಿಯ ಯಾರು 40 MLA ಜಾಯಿನ್ ಆಗಿದ್ರು ಸಮಾಜವಾದಿ ಪಾರ್ಟಿಗೆ, ಅವರ ಬಗ್ಗೆ ಏನು ಕೇಸ್ ಇದೆಯೋ ಅದು ಕೂಡ ನಿಮ್ಮ ಆಶೀರ್ವಾದದಿಂದ ನಡೀತಿದೆಯಂತೆ. ನೋಡಿ, ಇಷ್ಟೊಂದು ದೊಡ್ಡ ದೊಡ್ಡ ವಕೀಲರು ಆ ಕೇಸ್ನ ಮಾಡ್ತಿದ್ದಾರೆ. ಸತೀಶ್ ಮಿಶ್ರಾಜಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಬಹುಜನ ಸಮಾಜ ಪಾರ್ಟಿಲಿ. ಅವರಿಗೆ ನನ್ನ ಜ್ಞಾನ ಮತ್ತೆ ನನ್ನ ಸಾಮರ್ಥ್ಯದ ಅವಶ್ಯಕತೆ ಇಲ್ಲ. ಆದ್ರೆ ಹೌದು, ಆ ರೀತಿ ಕೇಸ್ ನಡೀತಿದೆ. ಇದರಲ್ಲಿ ನಮಗೆ ಆಸಕ್ತಿ ಇದೆ. ನಮ್ಮ ಈ ರಾಜಕೀಯವನ್ನ ಸ್ವಚ್ಛ ಮಾಡುತ್ತೆ. ಒಂದ್ ವೇಳೆ ಆ ತರದ ಕೇಸ್ ಅಂದ್ರೆ ನಾವು ಅದಕ್ಕೆ ಬೆಂಬಲ ಖಂಡಿತ ಕೊಡ್ತೀವಿ ಮತ್ತೆ ಜನರ ಮುಂದೆನೆ ಕೊಡ್ತೀವಿ, ಮುಚ್ಚುಮರ ಇಲ್ಲ. ಮತ್ತೆ ಜಯಾ ಬಚ್ಚನ್ ಅವರ ವಿರುದ್ಧ ಯಾರು ಕೇಸ್ ಫೈಲ್ ಮಾಡಿದ್ದಾರೋ ಅವರು ಕೂಡ ನಿಮ್ಗೆ ಬೇಕಾದವರಂತೆ. ನನಗಿಷ್ಟ ಇರೋರಲ್ಲ, ನಮ್ಮ ಪಾರ್ಟಿ ನಾಯಕರಾಗಿದ್ದಾರೆ, ನಮ್ಮ ಪಾರ್ಟಿ ಚುನಾವಣೆ ಎದುರಿಸಿದ್ದಾರೆ. ಜಯಾ ಬಚ್ಚನ್ ಅವ್ರದ್ದು ಯಾವಾಗ ಚುನಾವಣೆ ಆಗೋದಿತ್ತು ಆ ಸಮಯದಲ್ಲಿ ಅವರು ಕೂಡ ತಮ್ಮ ನಾಮಪತ್ರ ಬರೆದಿದ್ರು. ನಾಮಪತ್ರ ಅವ್ರದ್ದು ಕೂಡ ಸಲ್ಲಿಕೆ ಆಗಿತ್ತು. ಮತ್ತೆ ಅವರ ನಾಮಪತ್ರನ ಅಕ್ರಮ ರೀತಿಯಿಂದ ರದ್ದು ಮಾಡಿದ್ರು. ಹಾಗಾಗಿ ಅವರ ಮನ್ಸಲ್ಲಿ ಒಂಚೂರು ಕೋಪ ಅಂತೂ ಇದೆ. ಮತ್ತೆ ಅದಕ್ಕೋಸ್ಕರ ಅವರು ಈ ಕ್ರಮ ತಗೊಂಡಿದ್ದಾರೆ ಅಂದ್ರೆ ಮತ್ತೆ ಅದರಿಂದ ಯಾರ ಮೇಲಾದ್ರೂ ಹೇಗೆ ಆರೋಪ ಮಾಡಕ್ಕೆ? ಆರೋಪ ಏನು ಅಂದ್ರೆ ಸಲ್ಮಾನ್ ಸಾಬ್, ನೀವು ಪೊಲಿಟಿಕಲ್ ಹೋರಾಟ ಮಾಡೋದ್ರ ಬದಲು ಕಾನೂನಿನ ಮೂಲಕ ಹೋರಾಟ ಮಾಡ್ತಿದ್ದೀರಾ ಅಂತ. ನಿಮ್ಮ ಪೊಲಿಟಿಕಲ್ ಹೋರಾಟನ ಕೋರ್ಟ್ಗಳಲ್ಲಿ ಮಾಡ್ತಿದ್ದೀರಾ. ಕಾನೂನಿನ ಸಹಾಯನೇ ತಗೋತಾ ಇದ್ದೀನಿ ನಾನು. ಕಳ್ಳತನದ ಸಹಾಯ ಏನ್ ತಗೋತಾ ಇಲ್ವಲ್ಲ, ಡಕಾಯಿತರ ಸಹಾಯ ಏನ್ ತಗೋತಾ ಇಲ್ವಲ್ಲ, ರೌಡಿಗಳು ಅಥವಾ ಯಾರು ಅಪಹರಣ ಮಾಡ್ತಾರೋ ಅವ್ರ ಸಹಾಯ ಏನ್ ತಗೋತಾ ಇಲ್ವಲ್ಲ, ನಾವು ಸೇಠ್ ಸಾಹುಕಾರನ ಸಹಾಯ ಏನ್ ತಗೋತಾ ಇಲ್ವಲ್ಲ. ಕೇವಲ ಕಾನೂನಿನ ಸಹಾಯ ತಗೋತಾ ಇದ್ದೀವಿ. ಕಾನೂನಿನ ಸಹಾಯ ತಗೊಳ್ಳೋದು ಕೆಟ್ಟ ವಿಷಯ. ಯಾರ ಸಹಾಯ ತಗೋತಾ ಇದ್ದೀರಾ ಅಂದ್ರೆ ಅವರೆಲ್ಲ ಮುಲಾಯಂ ಸಿಂಗ್ ಯಾದವ್ ಮತ್ತೆ ಅಮರ್ ಸಿಂಗ್ ಅವರ ಶತ್ರು ಆಗಿದ್ದಾರೆ. ಅದಕ್ಕೋಸ್ಕರನೇ ಇಡೀ ಜನತೆಯ ಸಹಾಯ ತಗೋತಾ ಇದ್ದೀನಿ. ನನ್ನ ಪ್ರಕಾರ ಇಡೀ ಜನತೆ ಅವ್ರ ಶತ್ರುಗಳಾಗಿದೆ. ಆದ್ರೆ ನೀವು ಅಜಿತ್ ಸಿಂಗ್ ಅವರನ್ನ 3 ಸಲ ಭೇಟಿಯಾಗಿದ್ದೀರಾ. ಅಜಿತ್ ಸಿಂಗ್ ಅವರನ್ನ ನಾನು 30 ಸಲ ಭೇಟಿಯಾಗಿದ್ದೀನಿ. ಆದ್ರೆ ಅಜಿತ್ ಸಿಂಗ್ ಅವರನ್ನ ಭೇಟಿ ಆಗೋದ್ರಿಂದ ಏನು ಸಿಗಲ್ಲ ಅಲ್ವಾ? ಮುಖಾಮುಖಿ ಭೇಟಿ ಆಗೋದು ಶಿಷ್ಟಾಚಾರದ ವಿಷಯ. ಭೇಟಿ ಆಗ್ತೀವಿ. ಯಾಕೆ ಭೇಟಿ ಆದ್ರೆ ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರವನ್ನ ಬೀಳ್ಸೋ ತಯಾರಿ ಮಾಡೋದಕ್ಕೆ. ಇಲ್ಲ, ಯಾಕೆ ಭೇಟಿ ಆದ್ವಿ ಅಂದ್ರೆ ನೀವು ಅವ್ರಿಗೆ ಬೆಂಬಲ ಕೊಡ್ತಿದ್ದೀರಾ ಅಂತ ಕೇಳೋಕೆ. ಏನ್ ನಿಮ್ಗೆ ತೃಪ್ತಿ ಆಗಿದೆಯಾ ಈ ಬೆಂಬಲದಿಂದ? ಎಷ್ಟು ವ್ಯಕ್ತಿಗಳಿದ್ದಾರೆ, ಅವರು ಅಜಿತ್ ಸಿಂಗ್ ಆಗಿರ್ಬೋದು ಅಥವಾ ಮದನ್ ಮೋಹನ್ ಆಗಿರ್ಬೋದು, ಎಷ್ಟು ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇದ್ದಾರೋ, ಅವ್ರು ಯಾರು ಮುಲಾಯಂ ಸಿಂಗ್ ಯಾದವ್ ಅವರನ್ನ ಹೆರಾಸ್ ಮಾಡ್ತಿದ್ದಾರೋ, ಇವರ ಸ್ಕ್ರಿಪ್ಟ್ ಏನಿದೆಯೋ ಅದನ್ನ ನೀವು ಬರೀತೀರಾ, ಇವರು ಕೇವಲ ರೋಲ್ ಪ್ಲೇ ಮಾಡ್ತಿದ್ದಾರೆ, ಪಾತ್ರ ನಿಭಾಯಿಸ್ತಿದ್ದಾರೆ. ಒಂದ್ ವೇಳೆ ನಾನು ಸ್ಕ್ರಿಪ್ಟ್ ರೈಟರ್ ಆತರ ಆಗೋಗಿದ್ರೆ ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೆ ರೈಟರ್ ಆಗಿದ್ರೆ. ಆದ್ರೆ ಹೌದು, ನಾನು ಇದನ್ನ ಹೇಳ್ತಾ ಇದ್ದೀನಿ ಏನಂದ್ರೆ ಯಾರಿಗಾದ್ರೂ ನಮ್ಮ ಸಮಾಜದಲ್ಲಿ, ನಮ್ಮ ರಾಜಕೀಯ ವೇದಿಕೆ ಮೇಲೆ ಏನು ಸತ್ಯದ ಹೋರಾಟ ಇದೆಯೋ ಅದಕ್ಕೆ ಬೆಂಬಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊಡಬೇಕು. ನಾನು ಕೊಡ್ತಾ ಇದ್ದೀನಿ. ಸಲ್ಮಾನ್ ಸಾಬ್, ಜನ ಏನ್ ಹೇಳ್ತಾರೆ ಅಂದ್ರೆ 17 ವರ್ಷದಿಂದ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕಾಲಿಡೋದಕ್ಕೆ. ಆದ್ರೆ
ನೀವ್ ಏನು ಮಾಡೋದಕ್ಕಾಗ್ತಿಲ್ಲ. ಇದು ಸರಿ ಏನಂದ್ರೆ ನಾವು ಸಾಕಷ್ಟು ದಿನಗಳಿಂದ ಅಲ್ಲಿ ದುರ್ಬಲರಾಗಿದ್ದೇವೆ. ಸಾಕಷ್ಟು ಕಾರಣಗಳಿವೆ. ಅದಕ್ಕೆ ಕಾರಣ ನಮ್ಮ ಸಮಾಜ ಧ್ರುವೀಕರಣ ಆಗಿದ್ದು, ಅದಕ್ಕೆ ಕಾರಣ ಬಾಬರಿ ಮಸೀದಿ ಧ್ವಂಸ ಆಗಿದ್ದು ಅದರ ಒಂದು ಕಾರಣ ಆಗಿತ್ತು. ನಾವು ಎಲ್ಲೋ ಕೆಲವು ತಪ್ಪುಗಳು ನಮ್ಮಲ್ಲೂ ಇತ್ತು, ನನ್ನಲ್ಲೂ ಕೂಡ ಇರ್ಬೋದು. ಅದೇ ಕಾರಣದಿಂದ ನಾನಿವತ್ತು ಈ ದಿನ ನೋಡ್ಬೇಕಾಯ್ತು. ಆದ್ರೆ ನಮ್ಮ ಪ್ರಯತ್ನ ಏನು ಅಂದ್ರೆ ಮತ್ತೆ ಬದಲಾಗಿ ಉತ್ತರ ಪ್ರದೇಶಕ್ಕೆ ಆ ದಿನ ನೋಡಕ್ ಸಿಗ್ಲಿ. ಯಾವಾಗ ಒಮ್ಮೆ ಉತ್ತರ ಪ್ರದೇಶ 17 ವರ್ಷಗಳ ಹಿಂದೆ ನೋಡಿತ್ತು. ಜನರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹೌದು, ನೀವು ಫಸ್ಟ್ ರೋನಲ್ಲಿ. ಜಯಾ ಬಚ್ಚನ್ ಜಿ ಅವ್ರ ವಿರುದ್ಧ ಅಂದ್ರೆ ನೀವೇನು ಆರೋಪ ಮಾಡ್ತಿದ್ರೋ ಕಾಂಗ್ರೆಸ್ನವರು, ಅವರು ಲಾಭದಾಯಕ ಹುದ್ದೆಲಿದ್ರು, ಹಾಗಾಗಿ ಅವ್ರನ್ನ ತೆಗೆದಾಕ್ಲಾಯ್ತು. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಇದು ಸರಿನಾ? ನೋಡಿ, ನನ್ನ ಅಭಿಪ್ರಾಯದಲ್ಲಿ ಯಾವ್ದು ಸರಿ ಅಂದ್ರೆ ಯಾವ್ದು ಕಾನೂನುಬದ್ಧವಾಗಿರುತ್ತೋ ಅದು. ನಾನು ಹೇಗೆ ಹೇಳಿ ಏನಂದ್ರೆ ಎಲೆಕ್ಷನ್ ಕಮಿಷನ್ ತಪ್ಪು ಅಂತ, ಜಯಾ ಬಚ್ಚನ್ ಜಿ ಹೇಳ್ತಿದ್ದಾರೆ ಏನಂದ್ರೆ ಎಲೆಕ್ಷನ್ ಕಮಿಷನ್ ತಪ್ಪು ಅಂತ. ಇವಾಗ ಇದರ ನಿರ್ಧಾರ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಆದ್ರೆ ಯಾರಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಅದ್ರ ಮೇಲೆ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರ ತಗೊಳ್ತು, ಇದರಿಂದ ಯಾರಿಗ್ ಸಮಸ್ಯೆ ಇರೋಕ್ ಸಾಧ್ಯ? ಇಲ್ಲ, ಆ ರೀತಿ ಸಾಕಷ್ಟು ವ್ಯಕ್ತಿಗಳಿದಾರಲ್ವಾ ಲಾಭದಾಯಕ ಹುದ್ದೆಲಿರೋರು. ಒಂದ್ ವೇಳೆ ಇದ್ರೆ ಯಾರಾದ್ರೂ ಒಬ್ರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೋಡಿ, ಪಾಕೆಟ್ ಅಂತೂ ಸಾಕಷ್ಟು ಕಡೆ ಹೊಡಿತಾರೆ, ಆದ್ರೆ ಎಲ್ಲಿ FIR ಬರೆಸ್ತಾರೋ ಅಲ್ಲೇ ತಾನೇ ಪೊಲೀಸ್ ವಿಚಾರಣೆ ಮಾಡೋದು. ಅಂದ್ರೆ ಇದರ ವಿರುದ್ಧ ದೂರು ಕೊಡ್ತಾ ಇದ್ರೆ ಏನಂದ್ರೆ ಸೋನಿಯಾ ಗಾಂಧಿ ಯಾವ ಹುದ್ದೆಯಲ್ಲಿದ್ದಾರೋ ಅದು ಕೂಡ ಲಾಭದಾಯಕ ಹುದ್ದೆಯಾಗಿದೆ ಅಂತ. ಇಲ್ಲ, ಯಾರು ಹೇಳಿದ್ದಾರೆ ಇದನ್ನಂತೂ? ಅಮರ್ ಸಿಂಗ್ ಜಿ ಅವರು ಹೇಳಿದ್ದಾರೆ. ಅಮರ್ ಸಿಂಗ್ ಜಿ ಅವರ ಕಾನೂನಿನ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಅದು ಎಷ್ಟಿದೆ? ಅವ್ರ ವಿರುದ್ಧ ಎಷ್ಟು ಕೇಸ್ ಮಾಡಿದ್ದೀರಾ ಅಂದ್ರೆ ಅವರಿಗೆ ಕಾನೂನಿನ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಒಂದ್ ವೇಳೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇದ್ರೆ ಕಾನೂನು ಕ್ರಮ ತಗೊಳ್ಳಿ. ಅಲ್ಲ, ಅವ್ರು ನಿಂತ್ಕೊಂಡು ಯಾಕೆ ಸುಮ್ನೆ ಗಾಳಿ ಮಾತಾಡ್ತಾರೆ? ಕಾನೂನು ಕ್ರಮ ತಗೊಳ್ಳಿ, ಅದಕ್ಕೆ ಉತ್ತರ ಕೊಡ್ಲಾಗುತ್ತೆ. ಲಾಭದ ಹುದ್ದೆಯಲ್ಲಿ ಕೇವಲ ಆ ವ್ಯಕ್ತಿಗಳು ಇರ್ತಾರೆ ಯಾರ ಪಟ್ಟಿ ಮಾಡ್ಲಾಗಲ್ವೋ ಪಾರ್ಲಿಮೆಂಟ್ ನಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ. ಏನಂದ್ರೆ ಯಾವ್ಯಾವ ಸಂಸ್ಥೆಗಳಿವೆ ಯಾವ್ದನ್ನ ಲಾಭದಾಯಕ ಹುದ್ದೆ ಅಂತ ಪರಿಗಣಿಸಲಾಗಲ್ಲ, ಆ ಪಟ್ಟಿಯನ್ನ ನೋಡ್ಲಿ. ಕಾನೂನು ಕ್ರಮ ತಗೊಳ್ಳಕ್ ಇಷ್ಟ ಪಡ್ತಾರೆ ಅಂದ್ರೆ ಕಾನೂನು ಕ್ರಮ ತಗೊಳ್ಳಿ. ಸಲ್ಮಾನ್ ಅದ್ರಲ್ಲಿ ಸಾಬ್, ಈ ಜಗಳ ಆಡೋ ಕ್ಯಾಬಿನೆಟ್ ವಿಷಯ ಏನಿದೆ? ಸೆಕ್ರೆಟರಿಯೇಟ್ನ ಆರ್ಡರ್ ನನ್ನ ಹತ್ರ ಇದೆ. ಅದರಲ್ಲಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಲಾಗಿದೆ. ಅದರ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಆಗಿದ್ದಾರೆ. ಇದರಲ್ಲಿ ಬರ್ತಿದೆ, ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದಿ ಫಂಕ್ಷನಿಂಗ್ ಆಫ್ ದಿ ಕೌನ್ಸಿಲ್ ವುಡ್ ಬಿ ಮೇಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಮತ್ತೆ ಎಲ್ಲಿವರೆಗೆ ಚೇರ್ಪರ್ಸನ್ನ ಪ್ರಶ್ನೆ ಇದೆಯೋ, ಶ್ರೀಮತಿ ಸೋನಿಯಾ ಗಾಂಧಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ವಿಲ್ ಬಿ ದ ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ಚೇರ್ಪರ್ಸನ್ ವಿಲ್ ಹೋಲ್ಡ್ ದ ರ್ಯಾಂಕ್ ಅಂಡ್ ಸ್ಟೇಟಸ್ ಆಫ್ ಅ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಇದನ್ನ ಲಾಭದಾಯಕ ಹುದ್ದೆ ಅಂತ ಒಪ್ತೀರಾ ಇಲ್ವಾ ನೀವು? ಇಲ್ಲ, ನೀವು ಅರ್ಥ ಮಾಡ್ಕೋತಿಲ್ಲ. ಲಾಭದಾಯಕ ಹುದ್ದೆ ಕೇವಲ ಅದಾಗಿರುತ್ತೆ, ಯಾವ ಹುದ್ದೆಯಲ್ಲಿ ಇದ್ಕೊಂಡು ನಿಮಗೆ ಏನು ಕೆಲಸ ಪಾರ್ಲಿಮೆಂಟ್ ನಲ್ಲಿ ಮಾಡ್ಬೇಕೋ ಅದರಲ್ಲಿ ಏನಾದ್ರೂ ಯಾವ್ದಾದ್ರೂ ತೊಂದರೆ ಬರೋ ಸಾಧ್ಯತೆ ಇದೆ, ಇಲ್ಲ ಎಲ್ಲಾದ್ರೂ ಯಾವ್ದಾದ್ರೂ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಇದಂತೂ ಪಾರ್ಲಿಮೆಂಟ್ದೇ ಕೆಲಸ ಮಾಡ್ತಿದೆ, ಇದಂತೂ ಸರ್ಕಾರದ್ದೇ ಕೆಲಸ. ಮತ್ತೆ ಇದ್ರ ಮೇಲೆ ಒಂದ್ ವೇಳೆ ಯಾರಿಗಾದ್ರೂ ಆಕ್ಷೇಪ ಇದ್ರೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಯಾರು ಬೇಡ ಅಂತನಿದ್ದು? ಇದನ್ನೆಲ್ಲ ಕಡೆ ತೋರಿಸ್ತಿದ್ದಾರೆ ಅಮರ್ ಸಿಂಗ್ ಜಿ, ಎಲ್ಲ ಕಡೆ ಹೇಳ್ತಿದ್ದಾರೆ. ಆಕ್ಷೇಪ ಒಂದ್ ವೇಳೆ ಇದ್ರೆ ಆಕ್ಷೇಪ ವ್ಯಕ್ತಪಡಿಸಬೇಕಿತ್ತು. ಯಾರಿಗೂ ಆಕ್ಷೇಪ ಇತ್ತು, ಹಾಗಾಗಿ ಅವರು ಜಯಾ ಬಚ್ಚನ್ ವಿರುದ್ಧ ದಾಖಲೆ ಮಾಡಿದ್ರು. ಹೇಳ್ತಾ ಇದ್ದಾರೆ ಏನಂದ್ರೆ ಜಯಾ ಬಚ್ಚನ್ ಇದನ್ನ ಮಾಡಿದ್ರೆ ತಪ್ಪು, ಮತ್ತೆ ಸೋನಿಯಾಜಿ ಮಾಡಿದ್ರೆ ಕ್ಷಮೆ. ಆತರ ಇಲ್ಲ. ನೀವು ಮೊದಲೇ ನಿರ್ಧರಿಸ್ಬಿಡಿ. ಒಬ್ಬ ಸಿಪಾಯಿ ಕೈಯಲ್ಲಿ ಬಂದೂಕು ಕೊಡ್ಲಾಗುತ್ತೆ, ಮತ್ತೆ ಅವನು ಹೇಳಲಾಗುತ್ತೆ ಶತ್ರುವನ್ನ ಸಾಯಿಸು ಅಂತ, ಮತ್ತೆ ಅದು ಕೊಲೆ ಆಗಲ್ಲ ಅಲ್ವಾ? ಮತ್ತದೇ ಗುಂಡು ಅದೇ ಬಂದೂಕ್ ತಗೊಂಡು ನೀವು ಯಾರನ್ನಾದ್ರೂ ನಿಮ್ಮ ಶತ್ರುವನ್ನ ಸಾಯಿಸಿದ್ರೆ ಮತ್ ನೀವೇ ಹೇಳಿದ್ರಿ ಶತ್ರುನ್ ಸಾಯಿಸು ಅಂತ, ಹಾಗಾಗಿ ಅದು ಕೊಲೆ ಆಗುತ್ತೆ. ಮತ್ ಆಮೇಲೆ ನಿಮ್ಮ ಉತ್ತರ ಯಾರು ಕೇಳಲ್ಲ. ಯಾರಿಗೆ ಬಂದೂಕು ಕೊಡಲಾಗಿದೆ, ಯಾರು ಕೊಟ್ಟಿದ್ದಾರೆ, ಏನ್ ಆದೇಶ ಸಿಕ್ಕಿದೆ, ಮತ್ತೆ ಏನ್ ಪರಿಸ್ಥಿತಿ ಇದೆ, ಇದೆಲ್ಲ ವಿಷಯದ ವಿವರ ಅರ್ಥ ಮಾಡ್ಕೊಂಡು, ಕಾನೂನು ವಿವರ ಅರ್ಥ ಮಾಡ್ಕೊಂಡು ಆಮೇಲೆ ಏನಾದ್ರೂ ಹೇಳ್ಬೇಕು. ಇದಕ್ಕೂ ಮುಂಚೆ ಹೇಗೆ ಹೇಳಕ್ಕಾಗುತ್ತೆ? ಬಹುಶಃ ಅಮರ್ ಸಿಂಗ್ ಜಿ ಒಂದ್ ವೇಳೆ ನಿಮ್ಮ ಮಾತನ್ನು ಕೇಳಿದ್ರೆ ಖಂಡಿತ ದೂರು ಕೊಡ್ತಾರೆ. ಇದನ್ನ ಯಾವ ರೀತಿ ತಮ್ಮ ಪರ್ಸನಲ್ ಹೋರಾಟ ಮಾಡ್ಕೊಂಡ್ರಿ, ಪರ್ಸನಲ್ ವೆಂಡಟ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ನನ್ನ ಹತ್ರ ಕೆಲವು ಪ್ರಶ್ನೆಗಳಿವೆ. ಆದ್ರೆ ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ಸಲ್ಮಾನ್ ಖುರ್ಷಿದ್ ಅವರನ್ನ ಕೇಳೋಣ. ಆ ಆರೋಪಗಳ ಬಗ್ಗೆ ಯಾವುದೋ ಇವರ ಮೇಲೆ ಬಂದಿದೆ, ಇವರು ಉತ್ತರ ಪ್ರದೇಶದ ರಾಜಕೀಯವನ್ನ ಹೇಗೆ ತಮ್ಮ ಪರ್ಸನಲ್ ಹೋರಾಟ ಮಾಡ್ಕೊಂಡ್ರು ಅಂತ ಬ್ರೇಕ್ ಆದ್ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಆರೋಪಗಳು ಮತ್ತೆ ಪ್ರಶ್ನೆಗಳ ಸುಳಿಯಲ್ಲಿದ್ದಾರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸಲ್ಮಾನ್ ಖುರ್ಷಿದ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಸಲ್ಮಾನ್ ಖುರ್ಷಿದ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ, ಇವರು ರಾಜಕೀಯ ಶಕ್ತಿಯ ಉಪಯೋಗವನ್ನ ಪರ್ಸನಲ್ ಸ್ಕೋರ್ ಸೆಟಲ್ ಮಾಡೋದ್ರಲ್ಲಿ ಹಾಕ್ತಿದ್ದಾರೆ. ಸಲ್ಮಾನ್ ಸಾಬ್, ಈ ಮಾತು ನಿಜಾನಾ? ಏನಂದ್ರೆ ನಿಮ್ಮ ಸ್ನೇಹಿತರು ಎಂಥ ವ್ಯಕ್ತಿಗಳು ಅಂತಂದ್ರೆ ಅಮರ್ ಸಿಂಗ್ ಮತ್ತೆ ಮುಲಾಯಂ ಸಿಂಗ್ ಅವರ ಜೊತೆ ಶತ್ರುತ್ವ ಇಟ್ಕೊಂಡಿರುವಂತವ್ರು. ಒಂದ್ ವೇಳೆ ಆತರ ಇದ್ರೆ ಇದು ಕಾಕತಾಳೀಯ ಅಷ್ಟೇ. ಒಂದ್ ಕಾಲದಲ್ಲಿ ನಾನು ಅಮರ್ ಸಿಂಗ್ ಸ್ನೇಹಿತನಾಗಿದ್ದೆ. ಮೋಸ ಅಮರ್ ಸಿಂಗ್ ಮಾಡಿದ್ರು, ನಾನಂತೂ ಅವ್ರಿಗೆ ಮಾಡ್ಲಿಲ್ಲ. ಅವರು ನನಗೆ ಒಂದ್ ವೇಳೆ ನಷ್ಟ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬಾರ್ದ? ನನ್ನ ಪಾರ್ಟಿಗೆ ನಷ್ಟ ಉಂಟು ಮಾಡೋಕೆ ಪ್ರಯತ್ನ ಮಾಡಿದ್ರು, ಅದಕ್ಕೆ ನಾನು ಉತ್ತರ ಕೊಡಬಾರ್ದ? ನೀವೀಗ ಲೆಕ್ಕಚುಕ್ತ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಿಧಾನವಾಗಿ ಆಗ್ತಿದೆ, ಆಗೋಗುತ್ತೆ.
ಈ ಮಾತು ನಿಜನಾ? ಏನಂದ್ರೆ ನೀವು ಎಲ್ಲಿಂದನೋ ಹುಡುಕಿ ಅಮರ್ ಸಿಂಗ್ ಅವರ ತಮ್ಮ ಅರವಿಂದ್ ಸಿಂಗ್ ಅವರನ್ನ ರಾಜಕೀಯಕ್ಕೆ ಕರ್ಕೊಂಡ್ ಬಂದ್ರಿ. ಅರವಿಂದ್ ಸಿಂಗ್ ಇಂದ ಹೇಳ್ಸಿದ್ರಿ ಅಮರ್ ಸಿಂಗ್ ಅಧಿಕಾರದ ದಲ್ಲಾಳಿ ಆಗಿದ್ದಾರೆ ಅಂತ. ನೋಡಿ, ಅರವಿಂದ್ ಸಿಂಗ್ ಅವ್ರಿಗೂ ಮೋಸ ಮಾಡಿದ್ರು ಅವರು ಅವ್ರ ತಮ್ಮನ್ಗೆ ಒಂದ್ ವೇಳೆ ಮೋಸ ಮಾಡಿದ್ರೆ, ಮತ್ತೆ ಒಬ್ಬ ಮೋಸ ಹೋದವನು ಇನ್ನೊಬ್ಬ ಮೋಸ ಹೋದವನ ಹತ್ರ ಒಂದ್ ವೇಳೆ ಹೋದ್ರೆ, ಮತ್ತೆ ಇಬ್ರು ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ? ಕೆಟ್ಟದೇನಿದೆ ಅದರಲ್ಲಿ? ಆದ್ರೆ ಹೀಗಾಗೋದಿಕ್ಕೆ ಹೇಗ್ ಸಾಧ್ಯ? ಅರವಿಂದ್ ಸಿಂಗ್ ಏನ್ ಭಾಷೆ ಮಾತಾಡ್ತಾರೋ ಸಲ್ಮಾನ್ ಖುರ್ಷಿದ್ ಅವ್ರು ಮಾತಾಡುವಂತ ಭಾಷೆ ಕೂಡ ಅದೇ ಆಗಿರುತ್ತೆ. ಇಲ್ಲ, ಅವರು ನನಗಿಂತ ಕಟುವಾದ ಭಾಷೆ ಮಾತಾಡ್ತಾರೆ. ನಾನಂತ ಅವರನ್ನ ತಡಿತೀನಿ. ಅಣ್ಣನ ಬಗ್ಗೆ ಈ ರೀತಿ ಮಾತಾಡಬಾರ್ದು ಅಂತ ನಾನು ಅವರನ್ನ ತಡಿತೀನಿ. ಆದ್ರೆ ಅವರ ಭಾಷೆ ಅದಕ್ಕಿಂತನೂ ಜಾಸ್ತಿ ಕಟುವಾಗಿದೆ. ಬಹುಶಃ ಅವ್ರಿಗೆ ಜಾಸ್ತಿನೇ ಮೋಸ ಆಗಿದೆ ಅನ್ಸುತ್ತೆ. ನೀವು ರಾಜ್ ಬಬ್ಬರ್ ಅವರ ಮನಸ್ಸಲ್ಲಿ ಬೆಂಕಿ ಹಚ್ಚಿದ್ರಿ ಅಮರ್ ಸಿಂಗ್ ಅವರ ವಿರುದ್ಧ. ನೋಡಿ, ರಾಜ್ ಬೊಬ್ಬರ್ ಅವರ ಮನಸ್ಸೊಳಗೆ ನಾನು ಹೋಗೋದು ಇದು ತುಂಬಾ ಕಷ್ಟದ ಮಾತು. ಆದ್ರೆ ರಾಜ್ ಬಬ್ಬರ್ ಅವರಿಗೆ ಯಾರಿಂದ ನೋವಾಗಿದೆ ಇದು ರಾಜ್ ಬಬ್ಬರ್ ಅವ್ರಿಗೆ ಗೊತ್ತಿರುತ್ತೆ, ಮತ್ತೆ ಅಮರ್ ಸಿಂಗ್ ಅವ್ರಿಗೆ ಗೊತ್ತಿರುತ್ತೆ. ನಾನು ಇಷ್ಟಂತೂ ಖಂಡಿತ ಹೇಳ್ತೀನಿ, ಯಾವುದೇ ಪಾರ್ಟಿಲಿ ಎಲ್ಲಾಗ್ಲಿ ಯಾವ ರೀತಿ ಹೋರಾಟ ರಾಜ್ ಬಬ್ಬರ್ ಇವತ್ತು ಮಾಡ್ತಿದ್ದಾರೋ ಸಮಾಜವಾದಿ ಪಾರ್ಟಿಲಿ, ಆ ತರದ ಹೋರಾಟ ಯಾವುದೇ ಪಾರ್ಟಿಯಲ್ಲಾಗ್ಲಿ ಅದಕ್ಕೆ ನಾವು ಬೆಂಬಲ ಕೊಡ್ಲೇಬೇಕು. ಯಾಕಂದ್ರೆ ಇದು ಎಲ್ಲೋ ಒಂದ್ ಕಡೆ ಹೋಗಿ ಹೊಂದಾಣಿಕೆ ಆಗೋಗುತ್ತೆ ಸ್ವಚ್ಛ ರಾಜಕೀಯ ಜೊತೆಗೆ. ರಾಜಕೀಯ ಸ್ವಚ್ಛ ಆಗ್ಲಿ, ಸುಧಾರಿಸ್ಲಿ ಮತ್ತು ಸ್ಪಷ್ಟ ಆಗ್ಲಿ, ಇದಕ್ಕಿಂತ ಒಳ್ಳೆಯದು ಇನ್ನೇನಾಗುತ್ತೆ? ಸಲ್ಮಾನ್ ಸಾಬ್, ರಾಜ್ ಬಬ್ಬರ್ ಅಂತೂ ಆಕ್ಟರ್ ಆಗಿದ್ದಾರೆ. ಜೀವನ ಪೂರ್ತಿ ಅವರು ಬೇರೆಯವರು ಬರೆದಂತ ಡೈಲಾಗ್ ಹೇಳಿದ್ದಾರೆ, ಬೇರೆಯವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ನೀವು ಡೈರೆಕ್ಟರ್ ಆಗಿದ್ದೀರಾ, ಮತ್ತೆ ರಾಜ್ ಬಬ್ಬರ್ ಅದರ ಮೇನ್ ಆಕ್ಟರ್ ಆಗಿದ್ದಾರೆ ಡ್ರಾಮಾದಲ್ಲಿ. ನೋಡಿ, ರಾಜ್ ಬಬ್ಬರ್ ಆಕ್ಟರ್ ಆಗಿದ್ದಾರೆ, ನಾನು ಒಪ್ಕೋತೀನಿ. ಮತ್ತೆ ಆಕ್ಟರ್ಗೆ ವಿಲನ್ನ ಹೊಡೆಯೋದು ಸುಲಭ ಆಗಿರುತ್ತೆ. ಮತ್ತೆ ವಿಲನ್ನ ಅವರು ಗುರುತಿಸಿದ್ದಾರೆ ತಮ್ಮ ಪಾರ್ಟಿಲಿ. ಹಾಗಾಗಿ ಅವರು ಯಾವಾಗ ವಿಲನ್ನ ಹೊಡಿತಿದ್ದಾರೆ, ಡಿಶುಮ್ ಸೌಂಡ್ ಆಗ್ತಿದೆ, ಅದರಲ್ಲಿ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ದಾರೆ? ನಿಮ್ಮ ಪ್ರಯತ್ನ ಏನಂದ್ರೆ ಆ ತರದ ದೀಪಗಳನ್ನ ಹುಡುಕ್ತಾ ಇದ್ದೀರಾ, ಈ ಅಮರ್ ಸಿಂಗ್ ಅವರ ಮನೆಗೆ ಬೆಂಕಿ ಹಚ್ಚೋಂತವ್ರನ್ನ. ಇದಕ್ಕೆ ನಾನು ಉತ್ತರವನ್ನ ಒಂದು ಶೇರಲ್ಲಿ ಹೇಳ್ಬೋದಾ? ಹೇಳಿ. कोई बज़्म हो, कोई अंजुमन, ये शियार मेरा कदीम है, जहाँ रोशनी की कमी दिखी वहीं चिराग जला दिया. ಅಂದ್ರೆ ನೀವು ಅರವಿಂದ್ ಸಿಂಗ್ ಮತ್ತೆ ರಾಜ್ ಬಬ್ಬರ್ ಅಂತ ದೀಪಗಳನ್ನ ಹುಡುಕಿಟ್ಟಿದ್ದೀರಾ ಅಮರ್ ಸಿಂಗ್ ಅವರ ಮನೆನ ಕತ್ಲೆ ಮಾಡೋದಕ್ಕೆ. ಜಿ, ಖಂಡಿತ ಅವರ ಮನೆ ಕತ್ಲೆ ಆಗಿರ್ಲಿ, ನಮ್ಮ ಮನೆ ಬೆಳಕಾಗಿರ್ಲಿ, ಮತ್ತೆ ಆ ಪ್ರತಿಯೊಬ್ಬ ವ್ಯಕ್ತಿ ಮನೆಯಲ್ಲಿ ಬೆಳಕಾಗಿರ್ಲಿ. ಯಾರು ಇವತ್ತು ಯಾರಿಗೆ ಶೋಷಣೆ ಮಾಡ್ಲಾಗ್ತಿದೆ, ಕಿರುಕುಳ ಕೊಂಡ್ಲಾಗ್ತಿದೆ ಉತ್ತರ ಪ್ರದೇಶದಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ಬೋದು ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ, ಒಬ್ಬರದಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿದೆ. ಅವರ ಮನೆಗಳಲ್ಲಿ ದೀಪ ಬೆಳಗ್ಲಿ, ಪೂರ್ತಿ ಯುಪಿ ಬೆಳಕಾಗ್ಲಿ, ಇದಕ್ಕಿಂತ ಒಳ್ಳೇದಿನ್ನೋನಾಗಕ್ ಸಾಧ್ಯ? ಇವರ ಮನೆಗಳಲ್ಲಿ ದೀಪ ಬೆಳಗ್ಲಿ ಮತ್ತೆ ಅಮರ್ ಸಿಂಗ್ ಅವರ ಮನೆ ಫೋನ್ನ ಟ್ಯಾಪ್ ಮಾಡ್ಲಿ ಅಂತ. ಈ ಮಾತನ್ನ ನೀವು ಚೆನ್ನಾಗಿ ಹೇಳಿದ್ರಿ. ಅವರ ಮನೆಯ ಫೋನನ್ನ ಯಾರಾದ್ರೂ ಅವರ ಸ್ನೇಹಿತ ಟ್ಯಾಪ್ ಮಾಡಿದ್ರ ಅಥವಾ ಯಾರಾದ್ರೂ ಶತ್ರು ಮಾಡಿದ್ರ? ಅಣ್ಣ ತಮ್ಮಂದಿರ ಜಗಳದಲ್ಲಿ ಎಲ್ಲೋ ಇಲ್ಲಿ ಸಿಕ್ಕಾಕೊಂಡ್ರು, ಅಲ್ಲೆಲ್ಲೋ ಸಿಕ್ಕಾಕೊಂಡ್ರು. ಈ ಜಗಳದಲ್ಲಿ ಒಂದ್ ವೇಳೆ ಅವ್ರು ಸಿಕ್ಕಾಕೊಂಡ್ರೆ ಅದಕ್ಕೆ ಬೇರೆಯವ್ರನ್ನ ಯಾಕೆ ದೂರೋದು? ಮತ್ತೆ ನೋಡಿ, ಒಂದ್ ವೇಳೆ ಇದನ್ನ ಮಾತಾಡ್ಲೇಬೇಕು ಅಂತ ಇತ್ತು ಅಂದ್ರೆ ಫೋನಲ್ಲಿ ಯಾಕೆ ಮಾತಾಡ್ತಾರೆ? ಭೇಟಿಯಾಗಿ ಹೇಳ್ಬೋದಿತ್ತಲ್ವಾ ಈ ಮಾತುಗಳನ್ನ? ಸಲ್ಮಾನ್ ಸಾಬ್, ಅವ್ರು ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಸಂಚು ಅಂತ. ಅವರು 3 ತಿಂಗಳವರೆಗೆ ಅವರ ಫೋನ್ ಟ್ಯಾಪ್ ಮಾಡಿದ್ರು ಅಂತ. ಅವ್ರಿಗೆ ಗೊತ್ತಾ 3 ತಿಂಗಳವರೆಗೆ ಮಾಡಿದ್ರು ಅಂತ? ಇದಂತೂ ಮಾಡೋರಿಗೆ ಗೊತ್ತಿರುತ್ತೆ ಅಲ್ವಾ, ನೀವು ಎಷ್ಟು ದಿನ ಮಾಡಿಸಿದ್ರಿ ಅಂತ. ಇಲ್ಲ, ನೋಡಿ ಏನಂದ್ರೆ, ಒಂದ್ ವೇಳೆ ನಾವು ಮಾಡಿಸಿದ್ರೆ ಏನೋ ಕತೆ ಅದರಲ್ಲಿ ಶುರುವಾಗಿದೆ, ಆ ಕತೆ ಮುಗಿಯೋವರೆಗೂ ಮಾಡಿಸ್ತಿದ್ವಿ. ಏನ ಕತೆಗಳು ಟೇಪಲ್ಲಿ ಬಂದಿದಾವೋ ಆ ಕತೆಗಳ ಅಂತ್ಯದವರೆಗೂ ನಾವು ತಲುಪ್ತಿದ್ವಿ. ಅದರಲ್ಲಿ ಆರಂಭನೂ ಇಲ್ಲ, ಮತ್ತೆ ಅದರಲ್ಲಿ ಅಂತ್ಯನೂ ಇಲ್ಲ, ಮಧ್ಯದಲ್ಲಿ ವಿಷಯ ನಿಂತಿದೆ. ಹಾಗಾಗಿ ನಾವೆಲ್ಲ ಇದು ಕಾಯ್ತಾ ಇದೀವಿ, ಏನಂದ್ರೆ ಶುರು ಮತ್ತೆ ಕೊನೆ ವಿಷಯ ಗೊತ್ತಾಗ್ಲಿ ಅಂತ. ಆದ್ರೆ ನಿಮ್ಮ ರೋಲ್ ಅಂತೂ ಪೀಪಿಂಗ್ ಟಾಮ್ ತರ ಇದೆ ಅಲ್ವಾ? ಅಮರ್ ಸಿಂಗ್ ಅವರ ಬೆಡ್ರೂಮ್ನಲ್ಲಿ ಇಣಕಿ ನೋಡೋ ಪ್ರಯತ್ನ ಮಾಡ್ತಿದೆ ಕಾಂಗ್ರೆಸ್ ಪಾರ್ಟಿ. ನೋಡಿ, ಒಂದ್ ವೇಳೆ ಈ ವಿಷಯ ಸರಿ ಇದ್ರೆ, ಏನಂದ್ರೆ ನಾವು ಅವರ ಬೆಡ್ರೂಮ್ನಲ್ಲೇ ಇಣಕಿ ನೋಡ್ತಿದೀವಿ ಅಂತ ಅಂದ್ರೆ ಇದು ಸರಿ ಅಲ್ವಾ? ಅವ್ರ ಬೆಡ್ರೂಮ್ ಸಾಕಷ್ಟು ಕಡೆ ಇವೆ ಅನ್ನೋದು. ಸಲ್ಮಾನ್ ಸಾಬ್, ಅವರಂತೂ ಯಾವತ್ತೂ ನಿರಾಕರಿಸಿಲ್ಲ. ಅವ್ರು ಹೇಳಿದ್ರು ಏನಂದ್ರೆ, ನಾವು ರಸಿಕರು ಎಲ್ಲರ ಜೊತೆ ಮಾತಾಡ್ತೀವಿ, ಹೀರೋಯಿನ್ಗಳ ಜೊತೆನೂ ಮಾತಾಡ್ತೀವಿ, ಹೀರೋ ಜೊತೆನೂ ಮಾತಾಡ್ತೀವಿ. ಒಂದ್ ವೇಳೆ ಅವರು ಮಾಡ್ತಾರೆ ಅಂದ್ರೆ ಒಳ್ಳೆ ವಿಷಯ ಅಲ್ವಾ? ಮತ್ತೆ ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿ ಇದ್ರ ಮೇಲೆ ಗ್ಯಾಗ್ ಆರ್ಡರ್ ಹಾಕ್ಸಿದ್ರು? ಇಷ್ಟೊಂದು ಅವರಿಗೆ ಹೆಮ್ಮೆ ಇದ್ರೆ ತಮ್ಮ ಜೀವನದ ಬಗ್ಗೆ, ತಮ್ಮ ಕಾರ್ಯಾಚರಣೆಗಳ ಬಗ್ಗೆ, ಮತ್ತೆ ಇಡೀ ಜನತೆಯ ಮುಂದೆ ಹೇಳಿ ಏನಂದ್ರೆ ಸಮಾಜವಾದದ್ದು ಇದು ಸರಿಯಾದ ನಡವಳಿಕೆ. ಅವ್ರು ಹೇಳೋದೇನಂದ್ರೆ, ಅವ್ರು ಏನ್ ಮಾತುಕತೆ ಮಾಡಿದ್ರು ಅದರಲ್ಲಿ ಸಲ್ಮಾನ್ ಖುರ್ಷಿದ್ ಏನೋ ಸೇರಿಸಿದ್ದಾರೆ ಅಂತ. ಸೇರ್ಸೋದು ಅಂದ್ರೆ ಅವರು ಪಾಲಿಟಿಕ್ಸ್ ನಲ್ಲಿ ಮಾಡಿಸಿದ್ದಾರೆ. ಅವರು ಎಲ್ಲಿವರೆಗೆ ಸೇರ್ಸೋದ್ರಿಂದ ಬಚಾವ್ ಆಗ್ತಾರೆ. ಏನ್ ಸೇರ್ಸೋದನ್ನ ಅವರು ಪಾಲಿಟಿಕ್ಸ್ ನಲ್ಲಿ ಮಾಡಿಸಿದಾರೋ ಅದರಿಂದ ಖುದ್ದಾಗಿ ಅವರು ಬಚಾವ್ ಆಗಿದ್ದಾರೆ ಈಗ. ಮತ್ತೆ ಈ ಮಾತು ನಿಜನಾ? ಯಾವಾಗ ಅವರ ಮನೆ ಹತ್ರ ಪ್ರತಿಭಟನೆ ಆಗಿತ್ತು, ಯಾವಾಗ ಅವರು ಈ ಟ್ಯಾಪಿಂಗ್ ನ ಬಗ್ಗೆ ಹೇಳಿಕೆ ಕೊಟ್ರು, ಆಗ ಕಾಂಗ್ರೆಸ್ನ ವ್ಯಕ್ತಿಗಳು ಯಾರು ಅವರ ಮನೆ ಹತ್ರ ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ರು ಅವರೆಲ್ಲ ನೀವು ಕಳಿಸ್ತವ್ರಂತೆ. ಕಾಂಗ್ರೆಸ್ನಲ್ಲಿ ಇನ್ಯಾರು ಇಲ್ವಾ? ಕೇವಲ ನಾನೊಬ್ನೇ ಇದೀನ ಪ್ರತಿಯೊಂದು ವಿಷಯ ಮಾಡೋನು? ಭಯ್ಯ, ಸಾಕಷ್ಟು ವ್ಯಕ್ತಿಗಳಿದ್ದಾರೆ, ದೊಡ್ಡ ಬಲಿಷ್ಠರಿದ್ದಾರೆ ಕಾಂಗ್ರೆಸ್ನಲ್ಲಿ. ಇದು ದಿಲ್ಲಿಯ ವಿಷಯ. ನಾವು ಟೆರಿಟೋರಿಯಲ್ ಜುರಿಸ್ಟಿಕ್ಷನ್ ಅಂತ ನಂಬ್ಕೊಂಡು ಹೋಗ್ತೀವಿ. ಯುಪಿಯಲ್ಲಿ ಒಂದ್ ವೇಳೆ ಆತರ ಆಗಿದ್ರೆ ಅದನ್ನ ನಾನು ಒಪ್ಕೋತೀನಿ, ಏನಂದ್ರೆ ನನ್ ಜವಾಬ್ದಾರಿ ಅಂತ. ದಿಲ್ಲಿಯಲ್ಲಿ ರಾಮ್ ಬಾಬು ಶರ್ಮಾಜಿ ಅವರನ್ನ ಕೇಳಿ ನನ್ನ ಪಾರ್ಟಿ ನಿಮ್ದೇ ಅಲ್ವಾ? ಅವ್ರು ಹೇಳಿದ್ದು ಏನಂದ್ರೆ, ಒಂದು ಇರುವೆನ ಸಾಯಿಸೋದಕ್ಕೆ ಆನೆಗಳ ಸೇನೆನೇ ಕಳಿಸ್ತು ಕಾಂಗ್ರೆಸ್ ಪಾರ್ಟಿ ಅಂತ. ಅವ್ರಿದನ್ನ ಒಪ್ಕೊಂಡ್ರು ಅವರು ಇರುವೆ ಅಂತ. ಯಾವಾಗ ನಾನು ಅವರು ಇರುವೆ ಅಂತ ಅಂದಿದ್ನೋ ಅವಾಗ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು. ಆದ್ರೆ ಯಾವಾಗ ಅವ್ರು ಇವತ್ತು ಒಪ್ಕೊಂಡ್ರು, ಈಗ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ, ಏನಂದ್ರೆ
ಈ ಇಂಡಿಜಿನಸ್ ಸ್ಪೀಸಸ್ ಇರುವೆ ಏನಿದೆ ಅದನ್ನ ಸುರಕ್ಷಿತವಾಗಿ ಇಡಬೇಕು. ಆದ್ರೆ ಯುಪಿಯಿಂದ ನಮಗೆ ಮುಕ್ತಗೊಳಿಸ್ಲಿ ಈ ಇರುವೆಯಿಂದ. ಒಂದ್ ವೇಳೆ ಆನೆ ಸೊಂಡ್ಲೊಳಗಡೆ ಏನಾದ್ರೂ ಇರುವೆ ಹೋದ್ರೆ ತುಂಬಾ ದೊಡ್ಡ ಸಮಸ್ಯೆ ಮಾಡ್ಬಿಡುತ್ತೆ. ಅಂದ್ರೆ ಮತ್ತೆ ಈ ವಿಷಯನ ಮಾಯಾವತಿ ಜಿ ಅವ್ರಿಗೆ ಹೇಳಿ, ನಮಗೆ ಯಾಕೆ ಹೇಳ್ತಿದ್ದೀರಾ? ಒಂದ್ ವೇಳೆ ನಾನು ಪೂರ್ತಿ ಕಳೆದ 2-3 ತಿಂಗಳ ಇತಿಹಾಸ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ರಾಜಕೀಯ ಆಗಿದೆ. ಅಮಿತಾಬ್ ಬಚ್ಚನ್ಗೆ ಇನ್ಕಮ್ ಟ್ಯಾಕ್ಸ್ನ ನೋಟಿಸ್ ಹೋಯ್ತು. ಜಯಾ ಬಚ್ಚನ್ ಅವರ ರಾಜ್ಯಸಭೆಯ ಮೆಂಬರ್ಶಿಪ್ ಹೋಯ್ತು. ರಾಜ್ ಬಬ್ಬರ್ ಅವರು ಅಮರ್ ಸಿಂಗ್ ವಿರುದ್ಧ ಸಮರ ಸಾರಿದ್ರು. ಅಮರ್ ಸಿಂಗ್ ಅವರ ತಮ್ಮ ಅವರ ವಿರುದ್ಧ ಸಮರ ಸಾರಿದ್ರು. ಅಮರ್ ಸಿಂಗ್ ಅವರ ಫೋನ್ ಟ್ಯಾಪಿಂಗ್ ಆಯ್ತು. ಅಲ್ಲ, ಇದೆಲ್ಲ ಒಂದು ಪ್ಯಾಟರ್ನ್ ಇಂಡಿಕೇಟ್ ಮಾಡಲ್ವಾ? ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಹ್ಯಾರಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ, ಅಮರ್ ಸಿಂಗ್ ಅವರನ್ನ, ಮುಲಾಯಂ ಸಿಂಗ್ ಯಾದವ್ ಅವರನ್ನ, ಜಯಾ ಬಚ್ಚನ್ ಅವರನ್ನ. ನೋಡಿ, ನಾನು ಅನ್ಕೋತೀನಿ ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ದಯಾಗುಣ ಇದೆ. ಕಾಂಗ್ರೆಸ್ ಪಾರ್ಟಿ ಹತ್ರ ಯಾವ್ಯಾವ ರೀತಿ ಈ ಸಮಯದಲ್ಲಿ ಅವಕಾಶಗಳಿವೆ ಇವರಿಗೆ ತೊಂದರೆ ಕೊಡೋಕೆ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶನೂ ಕೂಡ ಉಪಯೋಗ ಮಾಡಿಲ್ಲ. ಇದಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದನ್ನ ಇಷ್ಟಪಡಲ್ಲ. ಏನಂದ್ರೆ ಯಾರಿಗಾದ್ರೂ ಹೀಗೆ ಅನಿಸ್ಬಾರ್ದು ನಾವು ದ್ವೇಷದ ಭಾವನೆಯಿಂದ ಹೀಗೆ ಮಾಡ್ತಿದೀವಿ ಅಂತ. ಯಾರಾದ್ರೂ ತಪ್ಪು ಮಾಡಿದ್ರೆ ಈಗ ನೀವು ಅನ್ಕೊಳ್ಳಿ, ಏನಂದ್ರೆ ಒಂದು ಬಾಳೆಹಣ್ಣಿನ ಸಿಪ್ಪೆಯಿಂದ ಅವರು ಜಾರಿ ಬೀಳ್ತಾರೆ, ಕಾಂಗ್ರೆಸ್ ಪಾರ್ಟಿ ಕಾರಣ ಅಂತಾರೆ, ಕಾಂಗ್ರೆಸ್ ಪಾರ್ಟಿನೇ ಮಾಡಿದ್ದು ಅಂತಾರೆ. ಅವರ ಕೂದಲು ಉದುರ್ತಿದೆ, ಅವರು ಕಾಂಗ್ರೆಸ್ ಪಾರ್ಟಿಯನ್ನೇ ಕಾರಣ ಅಂತಾರೆ. ಏನಂದ್ರೆ ನಾವು ಯಾವ್ದಾದ್ರು ಕೆಟ್ಟ ಶಾಂಪು ಮಾಡಿರೋ. ಆದ್ರೆ ಸಲ್ಮಾನ್ ಸಾಬ್, ನೀವಂತೂ ಪೂರ್ತಿ ದಾರಿನಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಅಲ್ಲ, ಮುಳ್ಳುಗಳನ್ನ ಹರಡಿದ್ದೀರಾ. ಮುಳ್ಳುಗಳಂತೂ ನಾವು ಹರಡಿದೀವಿ, ನಾವು ಒಪ್ಕೋತೀವಿ. ಅವರು ಬೇರೆ ಯಾವ್ದಾದ್ರೂ ದಾರಿ ಆರಿಸ್ಕೊಳ್ಳಿ, ಯಾವ ದಾರಿಯಲ್ಲಿ ಅವರು ಹೋಗ್ತಿದ್ರೋ ಅದು ನಮಗೆ ಸಂಕಷ್ಟದ ದಾರಿಯಾಗಿತ್ತು. ಅದಕ್ಕೋಸ್ಕರ ನಾವು ಮುಳ್ಳುಗಳನ್ನ ಅಲ್ಲಿ ಹರಡಿದ್ವಿ. ನಾವು ನಮ್ಮ ಸುರಕ್ಷತೆ ಅಂತೂ ಮಾಡ್ಕೋತೀವಿ. ನಾವು ನಮ್ಮ ಸುರಕ್ಷತೆ ಯಾಕೆ ಮಾಡ್ಕೋಬಾರ್ದು? ಅವರಂತೂ ಪೂರ್ತಿ ಒಂದು 15-20 ಗಾಡಿಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರ ಹತ್ರ ಬ್ಲ್ಯಾಕ್ ಕ್ಯಾಟ್ಸ್ ಮತ್ತೆ ಬ್ರೌನ್ ಕ್ಯಾಟ್ಸ್ ಮತ್ತೆ ಗ್ರೇ ಕ್ಯಾಟ್ಸ್ ಎಲ್ಲ ಇರುತ್ತೆ. ನಾವಂತೂ ಒಬ್ಬರೇ ಹೋಗ್ತೀವಿ, ಕಾಲ್ನಡಿಗೆಯಲ್ಲಿ ಹೋಗ್ತೀವಿ. ಹಾಗಾಗಿ ಕನಿಷ್ಠ ಪಕ್ಷ ಮುಳ್ಳುಗಳ ಸಹಾಯ ಏನಾದ್ರೂ ಇರ್ಬೇಕಲ್ವಾ? ಅವರು ಹೂಗಳನ್ನ ಹೂಗಳಿಗೋಸ್ಕರ ಅವರು ದಾರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ನಾವು ನಮ್ಮ ಮುಳ್ಳುಗಳನ್ನೇ ಹರಡ್ಕೊಳ್ಳೋಣ. ಸಲ್ಮಾನ್ ಸಾಬ್, ಒಂದ್ ಕಡೆ ನೀವು ಹೇಳ್ತಾ ಇದ್ದೀರಾ ನೀವು ಮುಳ್ಳುಗಳನ್ನ ಹರಡಿದ್ದೀರಾ, ಮತ್ತೆ ಇನ್ನೊಂದು ಕಡೆ ಎಲ್ಲೋ ಒಂದಲ್ಲ ಒಂದು ಕಡೆ ಶಾಮೀಲಾಗಿದ್ದೀರಾ ಸಮಾಜವಾದಿ ಪಾರ್ಟಿಯ ಜೊತೆಗೆ. ಇದ್ರ ಬಗ್ಗೆ ಆರೋಪಗಳು ನಮ್ಮ ಹತ್ರ ಇದೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ಸಲ್ಮಾನ್ ಖುರ್ಷಿದ್ ಅವರನ್ನ ಕೇಳೋಣ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿಯ ಸರಿ ತಪ್ಪುಗಳ ಸಂಬಂಧಗಳ ಬಗ್ಗೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸಲ್ಮಾನ್ ಖುರ್ಷಿದ್ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಸಲ್ಮಾನ್ ಖುರ್ಷಿದ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ, ಇವರದ್ದು ಡಬಲ್ ಸ್ಟ್ಯಾಂಡರ್ಡ್ಸ್. ಸಲ್ಮಾನ್ ಸಾಬ್, ಪ್ರಾರಂಭದ ದಿನಗಳಲ್ಲಂತೂ ತುಂಬಾ ಗರ್ಜಿಸಿದ್ರಿ, ತುಂಬಾ ಹಾರಾಡಿದ್ರಿ ನೀವು ಅಮರ್ ಸಿಂಗ್ ಮೇಲೆ, ಮುಲಾಯಂ ಸಿಂಗ್ ಯಾದವ್ ಮೇಲೆ. ಆದ್ರೆ ಕಳೆದ 2-3 ದಿನಗಳಿಂದ ನಾನು ಕೇಳ್ತಾ ಇದ್ದೀನಿ, ಸ್ವಲ್ಪ ಅವರಿಂದ ಹೆದರ್ಕೊಂಡಿದ್ದೀರಾ ಅಂತ. ಜಿ ಇಲ್ಲ, ಹೆದರೋ ಯಾವ ಮಾತೂ ಇಲ್ಲ, ಯಾವ ಪ್ರಶ್ನೆನೂ ಇಲ್ಲ. ಆದರೆ ಹೌದು, ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ಏನಂದ್ರೆ ಒಂದು ವಿಷಯ ಆಗುತ್ತೆ ಮುಖಾಮುಖಿ ಹೋರಾಟ, ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಪೂರ್ತಿ ಭಾರತೀಯ ದೃಷ್ಟಿಕೋನದಲ್ಲಿ, ತಮ್ಮ ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಈ ಸಮಯದಲ್ಲಿ ಯಾವ ವೇಗದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು. ಮತ್ ನಾನು ಅನ್ಕೋತೀನಿ ಈ ಸಮಯದಲ್ಲಿ ಒಂದು ಸೂಕ್ಷ್ಮವಾದ ಒಂದು ಹಂತದಲ್ಲಿ ನಾವು ನಿಂತಿದ್ದೀವಿ. ನಮ್ಮ ಸರ್ಕಾರ ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡ್ಬೇಕಿದೆ. ನಾವು ಅಂಥದ್ದೇನು ಮಾಡಕ್ ಇಷ್ಟಪಡಲ್ಲ. ಯಾವ್ದ್ರಿಂದ ಏನಂದ್ರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗುವಂಥದ್ದು ಯಾವ್ದಾದ್ರೂ ಸಮಸ್ಯೆ ನಮ್ಮ ಸರ್ಕಾರಕ್ಕೆ ಬರ್ಲಿ, ನಾವು ಸಹಿಸ್ಕೋತೀವಿ ಆ ಕಷ್ಟನ. ಆದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಯಾವುದೇ ಕಷ್ಟ ಬರೋಕ್ ಬಿಡಲ್ಲ. ಅಂದ್ರೆ ನಿಮ್ಗೆ ಅನ್ಸುತ್ತಾ ಅಮರ್ ಸಿಂಗ್ ಎಡಪಂಥೀಯ ಪಕ್ಷಗಳ ಜೊತೆ ಸೇರಿ ನಿಮ್ಮ ಸರ್ಕಾರಕ್ಕೆ ಅವರು ಕಷ್ಟ ಕೊಡ್ತಾರೆ ಅಂತ? ಇಲ್ಲ, ಎಡಪಂಥೀಯ ಪಕ್ಷಗಳ ಜೊತೆ ನಮ್ಮ ಸಂಬಂಧ ಇದೆ, ಎಡಪಂಥೀಯ ಪಕ್ಷಗಳ ಜೊತೆ ಅವ್ರದ್ದು ಸಂಬಂಧ ಇದೆ. ಹಾಗಾಗಿ ನಾವು ಅವರನ್ನ ಯಾವುದೇ ಗೊಂದಲದಲ್ಲಿ ಹಾಗೆ ಯಾವುದೇ ಕಷ್ಟದಲ್ಲಿ ಸಿಕ್ಕಾಕ್ಸೋಕೆ ಇಷ್ಟಪಡಲ್ಲ. ಒಂದ್ ವೇಳೆ ಮಾತುಕತೆಯಿಂದ, ಸಂವಾದದಿಂದ ಅವರು ಈ ವಿಷಯನ ಅರ್ಥ ಮಾಡ್ಕೋತಾರೆ ಅಂದ್ರೆ ಯುಪಿಯ ಒಳಿತಿಗೋಸ್ಕರ ಮತ್ತೆ ಯುಪಿಯ ಅಭಿವೃದ್ಧಿಗೋಸ್ಕರ ಕೆಲವು ಹೆಜ್ಜೆಗಳು ಅವಶ್ಯಕವಾಗಿವೆ. ಹಾಗಾಗಿ ನಾವು ಅವರಿಗೆ ಆ ಸಮಯದಲ್ಲಿ ಸ್ವಾಗತ ಮಾಡ್ತೀವಿ. ಆದ್ರೆ ಇದು ಸಂವಾದದಿಂದ ಮಾತುಕತೆ ನಿರ್ಧಾರ ಆಗುತ್ತೆ. ನಾವು ನಮ್ಮ ವಿಷಯನ ಬಲವಂತವಾಗಿ ಅಥವಾ ಬೆದರಿಕೆಯಿಂದ ಈ ಮಾತು ನಿಜನಾ? ಮೇಲಿಂದ ನಿಮಗೆ ಸೂಚನೆ ಬಂದಿದೆ ಏನಂದ್ರೆ ನಿಮ್ಮ ಹೀಟನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ? ನೋಡಿ, ಮೇಲಿಂದ ಸೂಚನೆ ಅವ್ರಿಗೆ ಬರುತ್ತೆ, ಯಾರು ಅರ್ಥ ಮಾಡ್ಕೊಳ್ಳಲ್ವಾ ಅವ್ರಿಗೆ. ನನಗೆ ಅರ್ಥ ಆಗುತ್ತೆ ನನ್ನ ಜವಾಬ್ದಾರಿ ಏನಿದೆ ಅಂತ, ಹಾಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತ. ಅದಕ್ಕೋಸ್ಕರನೇ ನಾನು ಯಾವುದೇ ಆ ರೀತಿಯ ಕೆಲಸ ಮಾಡೋಕ್ ತಯಾರಿಲ್ಲ. ಅದರಿಂದ ಕೇಂದ್ರ ಸರ್ಕಾರ ಯಾವ್ದಾದ್ರೂ ತೊಂದರೆಗೆ ಬೀಳುವಂತದ್ದು. ನನಗೆ ಮೊದಲ ಆದ್ಯತೆ ಕೇಂದ್ರ ಸರ್ಕಾರ ಆಗಿದೆ. ಈ ದೇಶಕ್ಕೋಸ್ಕರ ಮೊದಲ ಆದ್ಯತೆ ಕೇಂದ್ರ ಸರ್ಕಾರ ಆಗಿದೆ. ಉತ್ತರ ಪ್ರದೇಶದಲ್ಲಂತೂ ಚುನಾವಣೆ ಬರುತ್ತೆ. ಇವತ್ತು ಬರಲ್ಲ ಅಂದ್ರೆ 8 ತಿಂಗಳ ನಂತರ ಬರುತ್ತೆ, 10 ತಿಂಗಳ ನಂತರ. ಡಬಲ್ ಸ್ಟ್ಯಾಂಡರ್ಡ್ ತಾನೆ ಸಲ್ಮಾನ್ ಸಾಬ್? ಒಂದು ಕಡೆ ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ಇವರು ಯುಪಿಗೆ ನಷ್ಟ ಉಂಟು ಮಾಡ್ತಿದ್ದಾರೆ, ಒಂದು ಕಡೆ ನೀವು ಹೇಳ್ತೀರಾ ಯುಪಿನಲ್ಲಿ ಕಾಂಗ್ರೆಸ್ನ ಬಲಿಷ್ಠ ಮಾಡ್ಬೇಕು ಅಂತ. ಆದ್ರೆ ಯುಪಿನಲ್ಲಿ ಯಾರನ್ನ ನೀವು ನಿಮ್ಮ ಶತ್ರು ಅಂತ ಭಾವಿಸಿದ್ದೀರಾ? ಅವರ ಜೊತೆನೆ ಎಲ್ಲೋ ನೀವು ಕೈ ಜೋಡಿಸಿದ್ದೀರಾ? ನಾನು ಕೈ ಜೋಡಿಸಿಲ್ಲ. ನಾನು ಇಷ್ಟಪಡ್ತೀನಿ ಏನಂದ್ರೆ ಹೇಗೆ ಇವತ್ತು ಕಟ್ಕಟೆಲ್ ಕೂತಿದ್ದೀನೋ ಹಾಗೆ ನಾನು ಜನರ ಮುಂದೆ ಕೂಡ ಅವರನ್ನ ಕಟ್ಕಟೆಲ್ ಕೂರಿಸ್ತೀನಿ. ಮತ್ತೆ ಆ ಸಮಯ ಬರುತ್ತೆ, ಚುನಾವಣೆಯ ಸಮಯ ಬರುತ್ತೆ. ನಾವು ಅಕ್ರಮವಾಗಿ ಸರ್ಕಾರ ಬೀಳ್ಸಲ್ಲ. ಅವರು ನಮ್ಮ ಮೇಲೆ ಆರೋಪ ಅಂದ್ರೆ ಎದುರುಗಡೆನೂ ಬರಲ್ಲ, ಮತ್ತೆ ಮುಖಾನು ಮುಚ್ಕೊಳ್ಳಲ್ಲ. ಇಲ್ಲ, ಆತರ ಏನೂ ಇಲ್ಲ. ಮುಖ ಮುಚ್ಕೊಳ್ಳೋದಿದ್ರೆ ಅವ್ರು ಮುಚ್ಕೊಳ್ಳಿ.
ಎದುರುಗಡೆ ಅಂತೂ ನಾವಿದ್ದೀವಿ. ನಾವು ಮುಕ್ತವಾಗಿ ಹೋರಾಡ್ತಾ ಇದ್ದೀವಿ. ಆದ್ರೆ ಹೋರಾಟದ ಅರ್ಥ ಇದಲ್ಲ ನಾವು ಅಕ್ರಮವಾಗಿ ಅವ್ರಿಗೆ ನಷ್ಟ ಉಂಟು ಮಾಡ್ತೀವಿ ಅಂತ. ನಾವು ಮುಖಾಮುಖಿ ಹೋರಾಟ ಮಾಡ್ತೀವಿ. ನಾವು ಬೆನ್ ಹಿಂದಿನಿಂದ ದಾಳಿ ಮಾಡಲ್ಲ, ಹಿಂದೆಯಿಂದ ಪ್ರಹಾರ ಮಾಡಲ್ಲ. ಸಲ್ಮಾನ್ ಸಾಬ್, ವಾರಣಾಸಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಭಾರತೀಯ ಜನತಾ ಪಾರ್ಟಿಯವರು, ಬಹುಜನ ಸಮಾಜ ಪಾರ್ಟಿಯವರು ಏನ್ ಹೇಳಿದ್ರು ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತ. ನೀವು ಸಣ್ಣ ಇಶ್ಯೂ ಬಗ್ಗೆ ಅಂತೂ ಹೋರಾಟ ಮಾಡ್ತೀರಾ, ಆದ್ರೆ ಈ ಇಶ್ಯೂ ಬಗ್ಗೆ ನೀವು ಮಾತೇ ಆಗ್ಲಿಲ್ಲ. ನೋಡಿ, ನಾನಿದೊಂದು ತುಂಬಾ ಸೂಕ್ಷ್ಮವಾಗಿರೋ ಒಂದು ವಿಷಯ. ನಾನು ಇದನ್ನ ಅನ್ಕೋತೀನಿ ಏನಂದ್ರೆ, ನಮ್ದು ಎಷ್ಟೇ ನಾವು ಕೋಪ ಮಾಡ್ಕೊಳ್ಳದೇ ಇದ್ರು ಮುಲಾಯಂ ಸಿಂಗ್ ಜಿ ಅವರ ಸರ್ಕಾರದಿಂದ, ಎಷ್ಟೇ ನಮ್ಗೆ ಕಷ್ಟ ನೋವು ಏನೇ ಆಗಿದ್ರು, ಆದ್ರೆ ಯಾವಾಗ ಭಯೋತ್ಪಾದನೆಯ ಪ್ರಶ್ನೆ ಬಂದಾಗ ನಮ್ಮ ಶತ್ರು ಭಯೋತ್ಪಾದನೆ. ಮತ್ತೆ ಅದಕ್ಕೋಸ್ಕರ ನಾವು ಹೇಳ್ಬಿಟ್ವಿ ಏನಂದ್ರೆ, ಅದೊಂದು ಅವಕಾಶ ಅಲ್ಲ, ಏನಂದ್ರೆ ಭಯೋತ್ಪಾದನೆ ಮುಂದೆ ನಮ್ಮ ದೇಶ ಚೆದುರು ಹೋಗುತ್ತೆ ಮತ್ತೆ ಒಡೆದು ಹೋಗುತ್ತೆ ಅಂತ ತೋರಿಸೋದು. ಈ ಸಮಯದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ. ಕಾರ್ಗಿಲ್ ಯಾವಾಗ ಆಗಿತ್ತೋ ನಾವೆಲ್ಲರೂ ಒಂದಾಗಿದ್ವಿ. ಈ ಸಮಯದಲ್ಲೂ ನಾವೆಲ್ಲರೂ ಒಂದಾಗಿದ್ದೀವಿ. ಅಥವಾ ಕಹಿ ಸತ್ಯ ಏನಂದ್ರೆ, ಜಾರ್ಜ್ ಬುಷ್ ಬಂದ್ಮೇಲೆ ನೀವು ಯಾವ ರೀತಿ ನೋಡಿದ್ರಿ ಅಂದ್ರೆ, ದೇಶಾದ್ಯಂತ ಮುಸ್ಲಿಮರು ಕೋಪಗೊಂಡ್ರು. ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಯಾವ ರೀತಿ ಡೆಮಾನ್ಸ್ಟ್ರೇಷನ್ ಆಯ್ತು ಅಂದ್ರೆ, ಯಾವ ರೀತಿ ತಾಕತ್ತನ್ನ ತೋರಿಸಿದ್ರು ಅಂದ್ರೆ, ಕಾಂಗ್ರೆಸ್ಸಿಗೆ ಅನ್ನಿಸ್ತು ಈಗ ನಮ್ಮ ಜೊತೆ ಉಳಿದಿರುವಂತ ಮುಸ್ಲಿಮರು ಕೂಡ ಹೋಗ್ಬಿಡ್ತಾರೇನೋ ಅಂತ. ವಿಷಯ ಇದಲ್ಲ ನೋಡಿ, ನಾವು ಇದನ್ನ ಒಪ್ಕೋತೀವಿ ಏನಂದ್ರೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ಗೆ ಒಂದು ಸಂಕಲ್ಪ ಇದೆ, ಕಾಂಗ್ರೆಸ್ಗೆ ಒಂದು ಸಂಬಂಧ ಇದೆ, ಮತ್ತಿದು ಕಾಂಗ್ರೆಸ್ನ ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿನ ನಾವು ಪೂರ್ತಿ ಮಾಡ್ತೀವಿ, ಅವರು ಎಷ್ಟೇ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ. ಪ್ರೆಸಿಡೆಂಟ್ ಬುಷ್ ಬಗ್ಗೆ ಕೇವಲ ಮುಸಲ್ಮಾನರು ನಮ್ಮ ದೇಶದಲ್ಲಿ ಕೋಪ ಮಾಡ್ಕೊಂಡಿರಲಿಲ್ಲ, ಎಡಪಂಥಿ ಪಕ್ಷಗಳು ಕೂಡ ಕೋಪ ಮಾಡ್ಕೊಂಡಿದ್ರು, ಮತ್ತು ಸಾಕಷ್ಟು ನಮ್ಮ ಬಹಳಷ್ಟು ಸ್ನೇಹಿತರು ಕೋಪ ಮಾಡ್ಕೊಂಡಿದ್ರು. ಒಂದು ವಿಡಂಬನೆ ಇದೆ, ಮತ್ PM ಇದನ್ನ ಪದೇ ಪದೇ ಹೇಳಿದ್ದಾರೆ. ಇದನ್ನ ಯಾವುದೇ ಸುಲಭ ದಾರಿ ಅಂತ ಅನ್ಕೋಬೇಡಿ. ಆದ್ರೆ ಯಾರಿಗಾದ್ರೂ ಗೊಂದಲ ಉಂಟು ಮಾಡೋದು, ಮತ್ತೆ ಯಾರದಾದ್ರೂ ವಿಚಾರಗಳಿಂದ ಅಥವಾ ಯಾರದಾದ್ರೂ ಭಾವನೆಗಳ ಜೊತೆ ಆಟ ಆಡೋದು, ಅದನ್ನ ನಾವು ಇಷ್ಟಪಡಲ್ಲ. ನಾವು ಅರ್ಥ ಮಾಡಿಸ್ತೀವಿ, ನಾವೆಲ್ರಿಗೂ ಅರ್ಥ ಮಾಡಿಸ್ತೀವಿ. ದೇಶಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮ ಅವಶ್ಯಕತೆ ಇತ್ತು. ಅಭಿವೃದ್ಧಿ ದರ 10% ಆಗಲಿ, ಮುಂದೆ ನಮಗೆ ಶಕ್ತಿ ಸಿಗ್ಲಿ, ಇದೆಲ್ಲವನ್ನ ಮುಂದೆ ಇಟ್ಕೊಂಡು ಒಂದ್ ವೇಳೆ ಎಲ್ಲೋ ಎದೆ ಮೇಲೆ ಕಲ್ಲಿಟ್ಕೊಂಡು ನಾವು ಕೈ ಜೋಡಿಸಿದ್ವಿ ಕೆಲವ್ರ ಜೊತೆ. ಆ ರೀತಿ ಕೈ ಜೋಡಿಸಿದ್ದು ತಪ್ಪಾಗಿರ್ಲಿಲ್ಲ. ಎಲ್ಲಿ ನಮ್ಮವರ ನಡುವೆ ಭಿನ್ನಾಭಿಪ್ರಾಯ ಇದೆಯೋ, ಇರಾಕ್ ಬಗ್ಗೆ ಇದೆ, ಇರಾನ್ ಬಗ್ಗೆ ಇದೆ, ಮತ್ತೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಇವೆ. ಆ ಭಿನ್ನಾಭಿಪ್ರಾಯಗಳು ಹಾಗೆ ಇರುತ್ತೆ. ನೀವ್ ಹೇಳ್ತಾ ಇದ್ದೀರಾ ಸರ್ಕಾರ ನಡೆಸೋದಕ್ಕೆ, ಅಧಿಕಾರದಲ್ಲಿ ಇರೋದಕ್ಕೆ ಯಾವಾಗ ಎಡಪಂಥೀಯ ಪಕ್ಷಗಳು ಹೇಳ್ತಾರೋ ಅವರ ಮುಂದೆ ತಲೆ ಬಗ್ಗಿಸ್ತಾನೆ ಇರ್ತೀರ. ತಲೆ ಬಾಗ್ಸೋದಲ್ಲ. ಆದ್ರೆ ಈಗ ಒಂದ್ ವೇಳೆ ನಾವು ಅಂತ ಪರಿಸ್ಥಿತಿಯಲ್ಲಿದ್ದೀವಿ ಅಥವಾ ಅಂತ ಯುಗದಲ್ಲಿದ್ದೀವಿ ಅಂದ್ರೆ, ಯಾವಾಗ ಮೈತ್ರಿ ರಾಜಕೀಯ ಅನಿವಾರ್ಯ ಆಗಿದೆಯೋ, ಹಾಗಾಗಿ ಸ್ವಲ್ಪನಾದ್ರೂ ಕೊಡೋದು ತಗೊಳ್ಳೋದು ಇರ್ಬೇಕಾಗತ್ತೆ, ವಿನಿಮಯ ಮಾಡ್ಕೋಬೇಕಾಗತ್ತೆ. ನಾವು ನಮ್ಮ ಇಷ್ಟದಂತೆ ಪ್ರತಿಯೊಂದು ವಿಷಯ ಮಾಡೋಕ್ ಇಷ್ಟ ಪಡ್ತಿದೀವಿ. ನಮ್ಮ ಸ್ನೇಹಿತರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಹೇಗ್ ಸಾಧ್ಯ? ಇಷ್ಟು ಮಾತ್ರ ನಿವೇದನೆ ಅವ್ರಿಗೆ ಖಂಡಿತ ಮಾಡ್ತೀವಿ. ಅವರು ಸ್ವಲ್ಪ ವಿಶ್ವಾಸ ನಮ್ಮ ಮೇಲೂ ಇಡ್ಲಿ ಅಂತ. ನಾವೇನೇ ಮಾಡಿದ್ರು ಅದು ದೇಶದ ಒಳಿತಿಗಾಗಿ ಮಾಡ್ತೀವಿ. ನಮಗೆ ನಷ್ಟ 2 ಪೈಸೆ ಆಗ್ಲಿ, ಆದ್ರೆ ದೇಶ ನಮ್ದು ಯಾವಾಗ್ಲೂ ಮುಂದೆ ಇರಬೇಕು ಮತ್ತು ಯಾವಾಗ್ಲೂ ದೇಶದ ಬಾವುಟ ಎತ್ತರದಲ್ಲಿರ್ಬೇಕು. ಇದೇ ನಮ್ಮ ಪ್ರಯತ್ನ. ನಿಮ್ಗೆ ಈ ಭಯ ಆಗ್ತಿಲ್ವಾ? ಏನಂದ್ರೆ, ಮುಸ್ಲಿಮರು ಕೋಪ ಮಾಡ್ಕೊಂಡಾಗ, ಅಲ್ಪಸಂಖ್ಯಾತರು ಕೋಪ ಮಾಡ್ಕೊಂಡಾಗ ಇವರೆಲ್ಲ ಸಮಾಜವಾದಿ ಪಾರ್ಟಿ ಎಡಪಂಥಿ ಜೊತೆ ಹೊರಟೋಗ್ತಾರೆ ಅಂತ ಕಾಂಗ್ರೆಸ್ ಅವರು ಆಮೇಲೆ ಹೇಳ್ತಾರೆ. ಜನಸ್ತೋಮ ಸಾಗಿ ಹೋಯ್ತು, ಇವರು ದಾರಿ ನೋಡ್ತಾ ನಿಂತು. ಅಲ್ಪಸಂಖ್ಯಾತರನ್ನ ಇಷ್ಟೊಂದು ಅಮಾಯಕರು ಅಂತ ಅನ್ಕೋಬೇಡಿ. ಅವ್ರಿಗೂ ಗೊತ್ತು ಏನಂದ್ರೆ, 3 ದಿನಗಳವರೆಗೆ ಯಾರ ಅಂಬಾಸಡರ್ ಲಕ್ನೋವಲ್ಲಿತ್ತು ಮತ್ತು ಅವ್ರು ಏನ್ ಮಾಡ್ತಿದ್ರು ಅಂತ. ಅಲ್ಪಸಂಖ್ಯಾತರನ್ನ ಅಮಾಯಕರು ಅಂತ ಅನ್ಕೋಬೇಡಿ. ಅಲ್ಪಸಂಖ್ಯಾತರ ಮುಂದೆ ಇವತ್ತು ಉದ್ಯೋಗದ ಸಮಸ್ಯೆ ಇದೆ, ಅವರಿಗೆ ಮುಂದೆ ಬರೋದಕ್ಕೆ ಶಿಕ್ಷಣದ ಸಮಸ್ಯೆ ಇದೆ. ಆ ಬಗ್ಗೆ ಮುಲಾಯಂ ಸಿಂಗ್ ಏನು ಹೇಳೋಕ್ ತಯಾರಿಲ್ಲ. ಹಿಂದುಳಿದ ಅಲ್ಪಸಂಖ್ಯಾತರಿಗೆ ನಾವಿಷ್ಟಪಡ್ತೀವಿ ಅವರ ಜನಸಂಖ್ಯೆ ಅನುಪಾತದಲ್ಲಿ ಪ್ರತ್ಯೇಕವಾಗಿ ಮೀಸಲಾತಿ ಸಿಗ್ಲಿ ಅಂತ. ಅನ್ಸಾರಿ ಆಗಿರ್ಬೋದು, ನೇಕರರಾಗಿರ್ಬೋದು, ಅಬ್ಬಾಸಿ ಆಗಿರ್ಬೋದು, ಮನ್ಸೂರಿ ಆಗಿರ್ಬೋದು, ಮಲ್ಲಿಕೆ ಆಗಿರ್ಬೋದು, ಮುಲಾಯಂ ಸಿಂಗ್ ಇದ್ರ ಬಗ್ಗೆ ಏನು ಹೇಳೋಕ್ ತಯಾರಿಲ್ಲ. ಇವತ್ತು ಹೋರಾಟ ಈ ವಿಷಯದ್ದೇ ಆಗಿದೆ. ಇವತ್ತು ಹೋರಾಟ ಆಗ್ತಿರೋದು ಉದ್ಯೋಗದ ವಿಷಯಕ್ಕೆ ಒಂದ್ ಕಡೆ, ಮತ್ತೆ ಏನಿವತ್ತು ಉದ್ಯೋಗದ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ, ಅದರಿಂದ ಎಲ್ರಿಗೂ. ಸಲ್ಮಾನ್ ಸಾಬ್, ಯಾಕೂಬ್ ಸಾಬ್ನಂತ ವ್ಯಕ್ತಿಗಳ ಮೇಲೆ ನೀವು ಕೂಡ ಏನು ಹೇಳೋದಕ್ಕೆ ತಯಾರಾಗಿಲ್ಲ. ಆ ಯಾಕೂಬ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಮತ್ತೆ ಅವರು ಹೇಳಿದ್ರು ಯಾರು ಆ ಕಾರ್ಟೂನ್ನ ಮಾಡಿದ್ನೋ ಅವನ ತಲೆ ಕತ್ತರಿಸೋರ್ಗೆ 51 ಕೋಟಿ ರೂಪಾಯಿಗಳ ಬಹುಮಾನ ಕೊಡ್ತಾರೆ ಅಂತ. ನೀವು ಕೂಡ ಸುಮ್ನಿದ್ರಿ. ನೋಡಿ, ನಿಮಗೆ ಹಾಗನ್ಸುತ್ತೆ ನಾನು ಸುಮ್ನಿದ್ದೀನಿ ಅಂತ ನಾನು ಹೇಳಿದ್ದೀನಿ, ಮತ್ ನಾನು ಹೇಳೋದಕ್ಕಾಗಿ ನನ್ನ ಪ್ರತಿಮೆಗಳನ್ನು ಕೂಡ ಸುಟ್ರು. ಆದ್ರೆ ಒಂದ್ ವೇಳೆ ನನ್ನ ಪ್ರತಿಮೆಗಳನ್ನ ಇದನ್ನ ಹೇಳೋದಕ್ಕೆ ಸುಟ್ಟಿದ್ರೆ, ನಾನು ಯಾವಾಗ ಸಂಕಟ ಮೋಚನೆಗೆ ಹೋಗಿ ಬಂದಾಗ ಅಲ್ಲಿ ಸಂಕಟ ಮೋಚನನ್ ಕೂಡ ಗಂಗಾಜಲದಿಂದ ತೊಳೆದ್ರು. ಈಗ ನನ್ನ ವಿನಂತಿ ಏನಂದ್ರೆ ಆ ವ್ಯಕ್ತಿಗಳು ಉಗ್ರವಾದಿಗಳು ಒಂದ್ ಕಡೆ ನಿಂತಿದ್ದಾರೆ, ಮತ್ತೆ ಬೇರೆ ಕಡೆ ವ್ಯಕ್ತಿಗಳು ಯಾರು ಉಗ್ರವಾದಿಗಳು ಇನ್ನೊಂದ್ ಕಡೆ. ಅವರ ಮಧ್ಯದಲ್ಲಿ ನಾವು ಜನರಿಗೆ ಬದುಕೋದಕ್ಕೆ ಸ್ವಲ್ಪನಾದ್ರೂ ಆಶ್ರಯ ಸಿಕ್ಕರೆ, ಸ್ವಲ್ಪನಾದ್ರೂ ಸಹಾಯ ಕೊಡಿ. ಯಾಕಂದ್ರೆ ಈ ದೇಶನ ಸಂಕಟದಿಂದ ನಾವು ಹೊರಗಡೆ ತರಬೇಕು. ಸತ್ಯ ಇದು ಏನಂದ್ರೆ, ಭಾರತದ ಪ್ರತಿಯೊಬ್ಬ ಹಿಂದೂ ಮುಸಲ್ಮಾನರ ಜೊತೆ ಹೋರಾಟ ಮಾಡೋಕೆ ತಯಾರಿದ್ದಾನೆ. ಒಂದ್ ವೇಳೆ ಹಜರತ್ ಸಾಬ್ ಅವರ ಘನತೆಗೆ ಅವಮಾನ ಆಗಿದ್ರೆ, ಮುಸಲ್ಮಾನ ಹೀಗೆ ಅನ್ಕೋತಾನೆ ಏನಂದ್ರೆ ಇಲ್ಲಿರೋ ಹಿಂದೂಗಳು ಈ ಹೋರಾಟ ಮಾಡೋಕೆ ತಯಾರಿಲ್ಲ. ಅರೆ, ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಕೂಡ ಬಂದ್ಬಿಡ್ತಾರೆ ರಸ್ತೆ ಮೇಲೆ. ಒಂದ್ಸಲ ಕರೆದ್ ನೋಡಿ. ಹಿಂದೂಗಳನ್ನ ಹೊರಗೆ ತರೋದಕ್ಕೆ ಅಡ್ವಾಣಿಜಿ ಮತ್ತೆ ರಥದ ಮೇಲೆ ಹತ್ತು ಹೊರಟಿದ್ದಾರೆ. ಆದ್ರೆ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಆ ರಥದ ಮೇಲೆ, ಇದನ್ನ ನೋಡ್ಬೇಕು ಅಲ್ವಾ? ನಾವ್ ಇಷ್ಟಪಡ್ತೀವಿ ಏನಂದ್ರೆ ಹಿಂದೂ ಮತ್ತೆ ಮುಸಲ್ಮಾನ ಒಂದಾಗ್ಲಿ, ಮುಸಲ್ಮಾನ ಹಿಂದೂಗಳ ಕಷ್ಟದ ಬಗ್ಗೆ ಮಾತಾಡ್ಲಿ, ಮತ್ತೆ ಹಿಂದೂ ಮುಸಲ್ಮಾನರ ಕಷ್ಟದ ಬಗ್ಗೆ ಮಾತಾಡ್ಲಿ ಅಂತ. ಅಡ್ವಾಣಿಜಿ ಏನ್ ಮಾಡಕ್ ಇಷ್ಟಪಡ್ತಿದ್ದಾರೆ ನನಗ್ ಗೊತ್ತಿಲ್ಲ.
ಜಿನ್ನಾನ ಮರೆಯೋಕ್ ಇಷ್ಟಪಡ್ತಿದಾರಾ? ಅದಕ್ಕೋಸ್ಕರ ಹೊರಟಿದಾರಾ ಈ ರಥದಲ್ಲಿ? ಅಥವಾ ಜಿನ್ನಾನ ಇನ್ನೂ ಜಾಸ್ತಿ ತೋರ್ಸಕ್ ಇಷ್ಟಪಡ್ತಿದಾರಾ ಈ ದೇಶದಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರ ಪಾರ್ಟಿ ಅಂತೂ ಜಿನ್ನಾನ ವಿಷಯದಲ್ಲಿ ಅವರನ್ನ ಒಂದು ಮೂಲೆಗೆ ಸೇರಿಸ್ಬಿಡ್ತು. ಈಗ ದೇಶ ಏನ್ ಮಾಡುತ್ತೆ ಅದನ್ನ ಮುಂದೆ ಬರೋ ಕಾಲ ಹೇಳುತ್ತೆ. ಬನ್ನಿ ಜನರನ್ನ ಕೇಳೋಣ ಯಾರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ಅಲ್ಲಿ ನೀವು. ಸಲ್ಮಾನ್ ಖುರ್ಷಿದ್ ಜಿ, ಕಾಂಗ್ರೆಸ್ ಮೇಲೆ ಆರೋಪ ಇದೆ ಏನಂದ್ರೆ ಇದು ಅಲ್ಪಸಂಖ್ಯಾತರ ಓಲೈಕೆಯ ನೀತಿಯನ್ನ ಅನುಸರಿಸ್ಕೊಂಡು ಬಂದಿದೆ ಶುರುವಿಂದನೂ ಅಂತ. ಅದು ಮುಸ್ಲಿಂ ವಿಶ್ವವಿದ್ಯಾಲಯ ವಿಷಯ ಇರ್ಬೋದು, ಅಥವಾ ಆಂಧ್ರಪ್ರದೇಶದ ವಿಷಯ ಇರ್ಬೋದು, ಅಥವಾ ಬೇರೆ ಜಾಗದ ವಿಷಯನೂ ಇರ್ಬೋದು. ಆದ್ರೆ ಯಾವಾಗ ಬಿಜೆಪಿ ಧರ್ಮದ ರಾಜಕೀಯಕ್ಕಾಗಿ ತನ್ನ ರಥಯಾತ್ರೆ ಶುರು ಮಾಡುತ್ತೋ ಆಗ ಕಾಂಗ್ರೆಸ್ಗೆ ಇಷ್ಟೊಂದು ತೊಂದರೆ ಯಾಕಾಗುತ್ತೆ? ತೊಂದರೆ ಕಾಂಗ್ರೆಸ್ಸಿಗಲ್ಲ. ನಮಗೆ ಅನುಭವ ಇದೆ ಏನಂದ್ರೆ ಯಾವಾಗ ಯಾತ್ರೆಗಳು ಮೊದಲು ಹೊರಟಿದ್ವೋ ಆಗ ಏನಾಗಿತ್ತು ಅಂತ. ಎಷ್ಟೊಂದು ಗಲಭೆಗಳು ಮತ್ತೆ ಗಲಾಟೆಗಳು, ಎಷ್ಟು ಆತಂಕ ಇಡೀ ಉತ್ತರ ಭಾರತವನ್ನ ಆವರಿಸಿತ್ತು. ಆ ನಮ್ಮ ಅನುಭವ ನಮಗೆ ಇದನ್ ಹೇಳುತ್ತೆ ಏನಂದ್ರೆ ಈ ಯಾತ್ರೆ ಸರಿಯಾದ ದಿಕ್ಕಿನಲ್ಲಿ ಹೋಗಲ್ಲ ಅಂತ. ಮತ್ತೆ ಇನ್ನು ಓಲೈಕೆ ವಿಷಯಕ್ಕೆ ಬಂದ್ರೆ ನೋಡಿ, ಇದನ್ನ ನಾವು ಮರಿಬಾರ್ದು. ಒಬ್ಬ ಚಿಕ್ಕ ತಮ್ಮನ ಕೈ ಹಿಡಿಯೋದು ಓಲೈಕೆ ಆಗಲ್ಲ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಒಂದ್ ವೇಳೆ ಯಾರಾದ್ರೂ ದುರ್ಬಲರಾಗಿದ್ರೆ, ಯಾರಾದ್ರೂ ನಮ್ ಜೊತೆ ನಿಲ್ಲಕ್ ಆಗಲ್ಲ ಅಂದ್ರೆ, ಒಂದ್ ವೇಳೆ ನಾವು ಅವನ ಕೈ ಹಿಡಿದ್ರೆ ಅದು ಹಿಂದುಳಿದ ವರ್ಗದಾಗಿರ್ಬೋದು, ದಲಿತನದಾಗಿರ್ಬೋದು, ಅಥವಾ ಅಲ್ಪಸಂಖ್ಯಾತನದಾಗಿರ್ಬೋದು. ನಮ್ಮ ಸಂವಿಧಾನ ಈ ಅವಕಾಶ ಕೊಟ್ಟಿದೆ ನಮಗೆ. ನಾವು ಸಂವಿಧಾನನ ಮರೆತು ಹೇಳ್ತೀವಿ ಏನಂದ್ರೆ ಓಲೈಕೆ ಆಗ್ತಿದೆ ಅಂತ. ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಯಾರು ಮಾಡಿದ್ರು? ಸರ್ ಸೈಯದ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೇಳ್ತಿದೆ ಏನಂದ್ರೆ ಅಲ್ಪಸಂಖ್ಯಾತ ಸಮುದಾಯದವರು ಮಾಡಿರುವ ಎಷ್ಟು ಸಂಸ್ಥೆಗಳಿವೆಯೋ ಅದರಲ್ಲಿ 50% ಮೀಸಲಾತಿ ಕೊಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾವ್ ಹೇಳ್ತಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಇವಾಗ ಒಂದ್ ವೇಳೆ ಯಾರಾದ್ರೂ ಅನ್ಕೊಂಡ್ರೆ ಏನಂದ್ರೆ ಅಲಿಗಢ್ ವಿಶ್ವವಿದ್ಯಾಲಯ ಅಲ್ಪಸಂಖ್ಯಾತ ಸಮುದಾಯದವರು ಮಾಡಿದ್ದಲ್ಲ ಅಂತ, ಅದರಲ್ಲಿ ಮೂಲಭೂತವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ಆ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ ಅಥವಾ ಪಾರ್ಲಿಮೆಂಟ್ ಬಗೆಹರಿಸುತ್ತೆ. ಓಲೈಕೆಯಲ್ಲಿಂದ ಬಂತು ಇದರಲ್ಲಿ. ಆದ್ರೆ ಸಲ್ಮಾನ್ ಸಾಬ್, ನೀವು ಏನ್ ಮಾಡ್ತಿರೋ ಮುಸಲ್ಮಾನರಿಗೋಸ್ಕರ ಅದು ಸರಿ. ಆದ್ರೆ ಒಂದ್ ವೇಳೆ ಉತ್ತರ ಪ್ರದೇಶದ ಸರ್ಕಾರ ಒಂದು ಬೇರೆ ಯೂನಿವರ್ಸಿಟಿ ಮಾಡೋದಕ್ಕೆ ಇಷ್ಟಪಟ್ರೆ ಅದಕ್ಕೆ ನೀವು ಅಬ್ಜೆಕ್ಟ್ ಮಾಡ್ತೀರಾ? ನೋಡಿ, ಯೂನಿವರ್ಸಿಟಿ ಅವರು ಮಾಡೋಕೆ ಇಷ್ಟಪಡ್ತಿದ್ರು, ನಮಗೇನೋ ಅಬ್ಜೆಕ್ಷನ್ ಇಲ್ಲ, ಇವತ್ತಿಗೂ ಇಲ್ಲ. ಅವರು ಆ ಯೂನಿವರ್ಸಿಟಿನ ಮಾಡೋದಕ್ಕೂ ಮುಂಚೆ ಜೀವನ ಪರ್ಯಂತ ಖಾಯಮಾಗಿ ಅದಕ್ಕೊಂದು ಚಾನ್ಸಲರ್ ಮಾಡ್ಬಿಟ್ರು, ಅದು ಕೂಡ ಅಜಂ ಖಾನ್ ಅಂತ ವ್ಯಕ್ತಿನ. ಮತ್ ನಮಗೆ ಕೇವಲ ನೀವು ಆಜಂ ಖಾನ್ ಹೇಳ್ತೀರಾ ಜವಾನ ಆಗೋದಿಕ್ಕೂ ಲಾಯಕ್ಕಿಲ್ಲ ಅಂತ? ಇಲ್ಲ. ಜವಾನ ನೋಡಿ, ಜವಾನಂಗೆ ಯಾಕೆ ಅವಮಾನ ಮಾಡ್ತಿದ್ರೆ? ಅದು ಗೌರವಾನ್ವಿತ ಹುದ್ದೆನೆ. ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಆ ಯೂನಿವರ್ಸಿಟಿಲಿ ಖಾಯಮಾಗಿ ಯಾರನ್ನೂ ಮಾಡಬಾರ್ದು. ಖಾಯಮಾಗಿ ಮಹಾತ್ಮ ಗಾಂಧಿ ಯಾವುದೇ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿರ್ಲಿಲ್ಲ, ಖಾಯಮಾಗಿ ಯಾರು ಚಾನ್ಸಲರ್ ಆಗಿರ್ಲಿಲ್ಲ, ಖಾಯಮಾಗಿ ಯಾರು ಯಾವುದೇ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿಲ್ಲ. ಮತ್ತೆ ಯಾಕೆ ಆಜಂ ಖಾನ್ ಅವರನ್ನ ಮಾಡಕ್ ಹೊರಟಿದ್ದಾರೆ? ಒಂದ್ ವೇಳೆ ಅವರು ವಿಶ್ವವಿದ್ಯಾಲಯ ಮಾಡ್ಬೇಕು ಅಂತಿದ್ರೆ ಆಜಂ ಖಾನ್ರ ಹೆಸರು ತೆಗೆದಕ್ಕೆ 5 ವರ್ಷ ಅವರನ್ನ ಮಾಡಿದ್ರೆ ಯಾವ ಆಕ್ಷೇಪಣೆನೂ ಇರ್ತಿರ್ಲಿಲ್ಲ, ಮತ್ತೆ ವಿಶ್ವವಿದ್ಯಾಲಯ ಆಗ್ತಿತ್ತು. ಆಜಂ ಖಾನ್ ಬಡ್ಡಿ ತಿನ್ನೋನು ಅಂತ ಹೇಳಿದ್ರು, ಅದಕ್ಕೋಸ್ಕರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ? ಇಲ್ಲ, ಆಜಂ ಖಾನ್ ನಂಗೆ ಬಡ್ಡಿ ತಿನ್ನೋನು ಅಂದಿದ್ರು. ನನಗೆ ಎಜುಕೇಶನ್ ಮಾಫಿಯಾ ಅಂತ ಹೇಳಿದ್ರು. ಈಗ ಆಜಂ ಖಾನ್ನ ಯೋಚನೆ ಏನಿದೆ, ಅದು ಎಷ್ಟಿದೆ, ಹೇಗಿದೆ, ಅದ್ರ ಬಗ್ಗೆ ನನ್ನಿಂದ ಯಾಕೇನಾದ್ರೂ ಹೇಳಿಸ್ತೀರಾ? ನನ್ನಿಂದ ಹೇಳಿಸಿ ನೀವು ನನ್ನಲ್ಗೆನ ಹೊಲಸು ಮಾಡ್ತಿದ್ದೀರಾ. ಯಾಕೆ ಹೇಳಿಸ್ತೀರಾ ನನ್ನಿಂದ? ಸಲ್ಮಾನ್ ಸಾಬ್, ನಿಮ್ಗೆ ನಮ್ಮ ಪ್ರಶ್ನೆ ಏನಂದ್ರೆ, ನೀವ್ ಹೇಳ್ತಿದ್ದೀರಾ ಯಾರೋ ಅಧಿಕಾರದಲ್ಲಿ ಕೂತಿರೋ ವ್ಯಕ್ತಿಗಳೇನಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅವರು ಕಳ್ಳರು ಅಂತ, ಗೂಂಡಾಗಳ ಸಹಾಯ ತಗೋತಿದ್ದಾರೆ ಅಂತ, ಮತ್ತೆ ನೀವು ಕಳ್ಳರು ಮತ್ತೆ ಗೂಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಕೂಡ ಕಳ್ರೆ ಆದ್ರಲ್ವಾ? ಏನ್ ನಿಮ್ ಜವಾಬ್ದಾರಿ? ಇಲ್ಲ, ಅದು ನೀವು ಆ ಜವಾಬ್ದಾರಿಯಿಂದ ಬಚಾವಾಗೋಕ್ ಸಾಧ್ಯ ಎಲ್ಲ ಇಲ್ಲ. ಜವಾಬ್ದಾರಿಯಿಂದ ಯಾರು ಬಚಾವಾಗೋ ಪ್ರಯತ್ನ ಮಾಡ್ತಿಲ್ಲ. ನಾವು ಬೆಂಬಲ ಕೊಡ್ತಿದೀವಿ. ನನ್ನ ಮಾತಿನಿಂದ ನಿಮಗೆ ಹಾಗೆ ಅನಿಸ್ತಾ? ಆದ್ರೆ ಸಲ್ಮಾನ್ ಸಾಬ್, ಯಾರ ಉತ್ತರ ಪ್ರದೇಶ- ಬೆಂಬಲ ಯಾವಾಗಾದ್ರೂ ಯಾರಿಗಾದ್ರೂ ಬೆಂಬಲ ಕೊಡ್ತಾರೋ ಅವರನ್ನ ಕಳ್ಳ ಅಂತ ಅನ್ನಲ್ಲ, ಅವರನ್ನ ತುಂಬಾ ಒಳ್ಳೆ ವ್ಯಕ್ತಿ ಅಂತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಯಾವ ಸರ್ಕಾರ ಇದೆಯೋ ಅದಕ್ಕೆ ನಿಮ್ಮ ಪಾರ್ಟಿಯ ಬೆಂಬಲ ಸಿಕ್ಕಿದೆ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆಯೋ ಅದಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವರ ಪಾರ್ಟಿಯ ಬೆಂಬಲ ಸಿಕ್ಕಿದೆ. ನೋಡಿ ಹೇಗಂದ್ರೆ, ಸರ್ಕಾರ ಆಗುವಾಗ ನಾವು ಬೆಂಬಲ ಕೊಟ್ಟಿದ್ವಿ ಮತ್ತು ಇದನ್ನ ಹೇಳಿಕೊಟ್ಟಿದ್ವಿ. ಏನಂದ್ರೆ ಕೋಮುವಾದ ವಿರೋಧಿ ಯಾವುದಾದ್ರೂ ಪರ್ಯಾಯ ಸರ್ಕಾರ ಆಗುತ್ತೆ ಅಂದ್ರೆ ನಮ್ದು ಅದಕ್ಕೆ ಬೆಂಬಲ ಇದೆ ಅಂತ. ಸರ್ಕಾರ ನಡೆಸೋಕೆ ಬೆಂಬಲ ಕೊಡೋ ಮಾತುಕತೆ ಆಗಿಲ್ಲ ಅಥವಾ ನಾವು ಮಾತು ಕೊಟ್ಟಿಲ್ಲ. ಅವ್ರಿಗೆ ನಮ್ಮ ಸಂಖ್ಯೆಯ ಅವಶ್ಯಕತೆನೂ ಇಲ್ಲ. ಈಗ ತಾನೇ 2 ದಿನದಲ್ಲಿ ವೋಟ್ ಆಯ್ತು. ಯಾವ ವೋಟ್ನಲ್ಲಿ ನಾವಲ್ಲಿದ್ವಿ? ನಾವಲ್ಲಿರ್ಲಿಲ್ಲ ಅಲ್ಲ. ನಾವು ಅದನ್ನ ವಿರೋಧ ಮಾಡಿದ್ವಿ. ನೀವು ಸ್ವತಃ ಹೇಳಿದ್ರಿ ಏನಂದ್ರೆ ಅವರು ಯೂನಿವರ್ಸಿಟಿ ಮಾಡಕ್ ಹೊರಟ್ರು, ಅದಕ್ಕೆ ನಾವು ವಿರೋಧ ಮಾಡಿದ್ವಿ ಅಂತ. ಹಾಗಾಗಿ ಯಾವ ಬೆಂಬಲ ಇದೆ? ನೀವು ಯಾವ್ದಾದ್ರು ಟೆಕ್ನಿಕಲ್ ವಿಷಯ ತಗೊಂಡು ಇದನ್ನ ಹೇಳಿದ್ರೆ ಏನಂದ್ರೆ ಆ ಸಮಯದಲ್ಲಿ ಬೆಂಬಲ ಕೊಟ್ಟಿದ್ರು, ಹಾಗಾಗಿ ಬೆಂಬಲ ಹಾಗೆ ಇರುತ್ತೆ ಅಂದ್ರೆ ಎಲ್ಲಿವರೆಗೆ ನೀವು ಅವರ ಕುತ್ತಿಗೆ ಹಿಸ್ಕಲ್ವೋ ಯಾವ ಬೆಂಬಲನೂ ಇಲ್ಲ. ಸಲ್ಮಾನ್ ಸಾಬ್, ನೀವ್ ಯಾವತ್ತಾದ್ರೂ ಗವರ್ನರ್ಗೆ ಈ ವಿಷಯದ ಬಗ್ಗೆ ಪತ್ರ ಕೊಟ್ರ, ಏನಂದ್ರೆ ನಾವು ಈ ಸರ್ಕಾರಕ್ಕೆ ಬೆಂಬಲ ಮಾಡಲ್ಲ ಅಂತ? ಗವರ್ನರ್ ಯಾವತ್ತು ಕೇಳೇ ಇಲ್ಲ. ಕೇಳಿದ್ರಲ್ವಾ ಉತ್ತರ ಕೊಡೋದು. ಈಗ ಇವ್ರು ಕೇಳಿದ್ರು, ನಾನು ಉತ್ತರ ಕೊಟ್ಟೆ. ಗವರ್ನರ್ ಹೀಗೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಆದ್ರೆ ಕೇಳ್ದೇನೆ ಹೇಗೆ ಕೊಡಕ್ಕಾಗತ್ತೆ? ಇದಕ್ಕೆ ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಅಂತ, ದ್ವಿಮುಖ ನೀತಿ ಅಂತ. ಇಲ್ಲ, ಇದನ್ನ ಹೇಳೋದು ತುಂಬಾ ಬುದ್ಧಿವಂತಿಕೆಯ ರಾಜಕೀಯ ಅಂತ. ಇದಕ್ಕೆ ಹೇಳೋದು ಆನೆ ಹಲ್ಲು ತಿನ್ನೋಕೆ ಬೇರೆ ಮತ್ತೆ ತೋರ್ಸೋಕೆ ಬೇರೆ ಅಂತ. ಈಗ ಮತ್ತೆ ನೀವು ಪದೇ ಆನೆ ಹತ್ರನೇ ಹೋಗ್ತೀರಾ. ನಮಗೆ ನಮ್ಮ ಆನೆ ಜೊತೆಗೂ ಜಗಳ ಇದೆ, ನೀವು ಆನೆ ಬಗ್ಗೆ ಮಾತಾಡ್ತೀರಾ. ಸಲ್ಮಾನ್ ಸಾಬ್, ನಾವೊಂದು ಬ್ರೇಕ್ ತಗೋಬೇಕು. ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ್ಮೇಲೆ ಮಾತಾಡೋಣ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಬಗ್ಗೆ ಒಂದು ಬ್ರೇಕ್ನ ನಂತರ.
ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೀವಿ ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸಲ್ಮಾನ್ ಖುರ್ಷಿದ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಸಲ್ಮಾನ್ ಖುರ್ಷಿದ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ, ಇವರು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಂತರಿಕ ಜಗಳಗಳನ್ನ ತಡೆಯೋಕಾಗ್ಲಿಲ್ಲ. ಸಲ್ಮಾನ್ ಸಾಬ್, ನಿಮ್ಮನ್ನ ಉತ್ತರ ಪ್ರದೇಶಕ್ಕೆ ಕಳಿಸಲಾಗಿತ್ತು ಯಾತಕ್ಕೆ ಅಂತಂದ್ರೆ ನೀವು ಪಾರ್ಟಿನ ಬಲಿಷ್ಠ ಮಾಡ್ಲಿ ಅಂತ. ಆದ್ರೆ ಯಾವತ್ತೂ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯ್ತು, ಅದರ ನಂತರ ಪ್ರತಿಭಟನೆ ಶುರುವಾಯಿತು. ನಿಮ್ಮದೇ ಪ್ರತಿಮೆಗಳನ್ನ ಸುಡೋದಕ್ಕೆ ಶುರು ಮಾಡಿದ್ರು, ನಿಮ್ಮದೇ ಪಾರ್ಟಿ ವ್ಯಕ್ತಿಗಳು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು, ಹೊಡೆದಾಟ ಬಡದಾಟ ಶುರುವಾಯಿತು. ಇದು ಸರಿ ಇದೆ ಏನಂದ್ರೆ ಎಲ್ಲೋ ಕೆಲವು ವ್ಯಕ್ತಿಗಳು ಹೀಗೆ ಮಾಡಿದ್ರು. ಆದರೆ ಅವರ ಇತಿಹಾಸ ಏನು, ಕೆಲವು ದಿನ ಎಲ್ಲಿದ್ದು ಬಂದಿದ್ದಾರೆ, ಯಾರ ಹತ್ರ ಇದ್ದು ಬಂದಿದ್ದಾರೆ, ಈ ಎಲ್ಲ ವಿಷಯಗಳನ್ನು ಮುಂದೆ ಇಡಿ. ಸಾಮಾನ್ಯ ಕಾರ್ಯಕರ್ತನ ಇವತ್ತಿನ ಒಲವು ಏನಿದೆ, ಅವನ ಸಾಮಾನ್ಯ ಕಾರ್ಯಕರ್ತನ ಅಭಿಪ್ರಾಯ ಏನಿದೆ, ನಾನು ಇದನ್ನ ಅನ್ಕೋತೀನಿ. ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಗುಂಪುಗಾರಿಕೆಯಿಂದ ಒದ್ದಾಡ್ತಿರ್ತೀವಿ. ಇಡೀ ದೇಶದಲ್ಲಿ ಇದೇ ರೀತಿ ಇದೆ, ಎಲ್ಲ ಪಾರ್ಟಿದು ಇದೇ ಪರಿಸ್ಥಿತಿ. ಆದ್ರೆ ನಾವು ಪ್ರಯತ್ನ ಪಡ್ತೀವಿ ಏನಂದ್ರೆ ಎಷ್ಟು ಉದಾರತೆ ಜೊತೆಗೆ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀವಿ. ಮುಂದೆ ಬರೋ ಸಮಯದಲ್ಲಿ ಆದ್ರೆ ನೀವಂತೂ ಒಂದು ಕನಸನ್ನ ಮಾರಾಟ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಪರಾಭವ ಆಗತ್ತೆ, ಮತ್ತೆ ಕಾಂಗ್ರೆಸ್ ಪಾರ್ಟಿ ರಿವೈವ್ ಆಗ್ಬೋದು ಅಂತ. ಆಗುತ್ತೆ. ಅದು ಒಂದ್ ವೇಳೆ ಯಾರಾದ್ರೂ ರಾಜಕೀಯದಲ್ಲಿ ಕನಸು ಕಾಣಲ್ಲ ಅಂದ್ರೆ ಅವ್ನ್ ಮುಂದೆ ಹೋಗಕ್ಕಾಗಲ್ಲ. ಇದು ಆ ಥರದ ಕನಸಲ್ಲ, ಯಾವುದು ಕಾರ್ಯಗತ ಆಗಲ್ಲ ಅಥವಾ ಯಾವುದು ನಿಜ ಆಗಲ್ಲ ಕನಸು ಆ ಥರದ್ದು. ಆದ್ರೆ ಇದಕ್ಕೋಸ್ಕರ ಪರಿಶ್ರಮ ತುಂಬಾ ಹಾಕೋ ಅವಶ್ಯಕತೆ ಇದೆ. 17 ವರ್ಷಗಳಿಂದ ಏನಾಗಿಲ್ವೋ ಅದು 7 ದಿನದಲ್ಲಂತೂ ಆಗೋದಿಲ್ಲ. ನಾವು ಪ್ರಯತ್ನ ಪಡ್ಬೇಕು. ನಮ್ಮ ಹತ್ರ ಸಾಕಷ್ಟು ಬಂಡವಾಳ ಇದೆ, ತುಂಬಾ ದೊಡ್ಡ ಬಂಡವಾಳ ನಮ್ಮ ಹತ್ರ ಇದೆ. ಸೋನಿಯಾಜಿ ಅವರದ್ದು, ಆದ್ರೆ ಈ ಮಾತು ನಿಜ ಅಲ್ವಾ? ನಿಮ್ಮ ಕನಸುಗಳನ್ನ ಜನರು ನುಚ್ಚು ನೂರು ಮಾಡ್ಬಿಟ್ರು ಯಾವಾಗ ನೀವು ಆದ್ರೋ. ಅದಾದ್ಮೇಲೆ 1 ಲೋಕಸಭೆ ಎಲೆಕ್ಷನ್ ಆಯ್ತು, 6 ವಿಧಾನಸಭೆ ಎಲೆಕ್ಷನ್ ಆಯ್ತು. ಎಲ್ಲಾ ಕಡೆ ಕಾಂಗ್ರೆಸ್ ಪಾರ್ಟಿ ಠೇವಣಿಯನ್ನ ಕಳ್ಕೊಳ್ತು. ಇಲ್ಲ ಹಾಗಲ್ಲ. ಆದ್ರೆ ಇದಕ್ಕೂ ಮುಂಚೆ ಆ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ವಾ? ಪ್ರತಿಯೊಂದು ಕಡೆನೂ ಗೆಲ್ಲೋಕ್ಕಾಗಲ್ಲ ಅಲ್ವಾ? ಈ ಸಮಯದಲ್ಲಿ ನಮಗೆ ಸಮೀಕ್ಷೆ ಏನ್ ಬರ್ತಿವೆ, ಆ ಸಮೀಕ್ಷೆಯಲ್ಲಿ ನಮಗೆ 20% ಹೆಚ್ಚಿಸಿ ತೋರಿಸಿದ್ದಾರೆ. ಈಗ ಚುನಾವಣೆ ಬರುತ್ತೆ, ಚುನಾವಣೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವ್ ಎಲ್ಲಿದ್ದೀವಿ ಎಲ್ಲಿಲ್ಲ ಅಂತ. ಸಲ್ಮಾನ್ ಸಾಬ್, ಇಲಹಾಬಾದ್ ಎಲ್ಲಿ ಪಂಡಿತ್ ನೆಹರು ಅವರು ಹುಟ್ಟಿದ್ರೋ, ಎಲ್ಲಿ ಇಂದಿರಾಜಿ ಇದ್ರೋ ಅಂಥ ಜಾಗದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 660 ವೋಟ್ ಬಂದಿದೆ. ನಾನಿದನ್ನ ಒಪ್ಕೋತೀನಿ. ಏನಂದ್ರೆ ನಮಗೆ ಅದು ತುಂಬಾ ದುಃಖದ ವಿಷಯ. ಆದ್ರೆ ಯಾರಿದನ್ನ ಹೇಳ್ತಾರೋ ಅವ್ರು ಇದನ್ನ ಮರ್ತು ಹೋಗ್ತಾರೆ. ಏನಂದ್ರೆ ಎಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ರೋ ಮತ್ತೆ ಅವರು ಯಾವ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೋ ಅಲ್ಲಿ ಇವತ್ತು ಯಾರು ಗೆದ್ದು ಬರ್ತಿದ್ದಾರೆ? ಬೇರೆಯವರ ಕೊಲೆ ಮಾಡಿ, ಯಾರು ಗೆದ್ದಿರೋ ವ್ಯಕ್ತಿ ಇದನೋ ಅವನು ಕೊಲೆ ಮಾಡಿ ಜೈಲಿಂದ ಚುನಾವಣೆಗೆ ನಿಂತ್ಕೊಂಡ್ಬರ್ತಿದ್ದಾನೆ. ಹಾಗಾದ್ರೆ ಈ ವಿಡಂಬನೆ ಕೇವಲ ನನಗ್ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು. ಇದಕ್ ಜವಾಬ್ದಾರರು ನೀವು ಮತ್ತೆ ನಾವು ಇಬ್ರು ಆಗಿದ್ದೀವಿ. ಎಲ್ಲಿಂದ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಗೆದ್ದು ಬರ್ತಿದ್ರು, ಅಲ್ಲಿ ಪಂಚಾಯತ್ ಚುನಾವಣೆ ಆಯ್ತು, ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ಸೋತ್ ಹೋಯ್ತು. ಆತರ ಇಲ್ಲ, ಎಲ್ಲ ಕಡೆ ಸೋತಿಲ್ಲ. ಅದರಲ್ಲಿ ಅರ್ಧ ಸೀಟ್ಗಳನ್ನ ನಾವು ಗೆದ್ದಿದೀವಿ ಕೂಡ. ಕೆಲವು ಕಡೆಗಳಲ್ಲಿ ನಮ್ದು ಬಸ್ಪಾ ಜೊತೆ ಒಪ್ಪಂದ ಕೂಡ ಇತ್ತು. ಎಲ್ಲಿ ಬಸ್ಪಾ ಜೊತೆ ಒಪ್ಪಂದ ಇತ್ತು, ನಾವು ದುಃಖ ಪಡೋ ವಿಷಯ ಏನಂದ್ರೆ ಅವರ ಪಾರ್ಟಿಯವರು ಅಲ್ಲಿ ಬಿಟ್ಟು ಹೊರಟೋದ್ರು, ಬೇರೆ ಯಾರ ಜೊತೆನೋ ಹೊರಟೋದ್ರು. ಎಷ್ಟು ಆತಂಕ ಇವತ್ತು UPಯಲ್ಲಿ ಇದೆ ಅಂದ್ರೆ, ಇದನ್ನ ಮುಕ್ತವಾಗಿ ಹೇಳ್ತೀನಿ. ಒಂದ್ ವೇಳೆ ನಾಳೆ ಮುಲಾಯಂ ಸಿಂಗ್ ಜಿ ಅವರು ಮುಖ್ಯಮಂತ್ರಿಯಾಗಿ ಇರಲ್ಲ ಅಂದ್ರೆ, ಮತ್ತೆ ಮುಲಾಯಂ ಸಿಂಗ್ ಜಿ ಒಂದ್ ವೇಳೆ ಎಷ್ಟು ಸೀಟ್ಗಳನ್ನ ಇವತ್ತು ತಗೊಂಡಿದಾರೋ ಅದರ 3ನೇ 1 ಭಾಗನಾದ್ರೂ ತಗೊಂಡ್ ಬಂದ್ರೆ ನಾನ್ ಚಾಲೆಂಜ್ ಮಾಡ್ತೀನಿ, ನಾನು ರಾಜಕೀಯ ಬಿಟ್ಬಿಡ್ತೀನಿ. ಧೈರ್ಯ ಮಾಡ್ಲಿ ಅವರು. ಸರ್ಕಾರದಲ್ಲಿ ಇಲ್ದೆ ಚುನಾವಣೆ ಎದುರಿಸೋಕೆ ಧೈರ್ಯ ಮಾಡಿ ತೋರಿಸ್ಲಿ. ಸಲ್ಮಾನ್ ಸಾಬ್, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ನೀವು ಕೂಡ ಈ ತರಹದ ದಾರಿ ಆರಿಸ್ಕೋಬಹುದು. ಇಲ್ಲ, ಆರಿಸ್ಕೊಳ್ಳಕ್ ಇಷ್ಟಪಡಲ್ಲ ಅಲ್ವಾ? ನಮ್ದು ಜವಾಬ್ದಾರಿಯುತ ಪಾರ್ಟಿ. ನಮ್ಮದು ಈ ದೇಶದ ಇತಿಹಾಸದ ಜೊತೆ ಏನ್ ಸಂಬಂಧ ಇದೆ, ನಮ್ದೊಂದು ಸಂಕಲ್ಪ ಇದೆ. ನಮಗೆ ಇಲ್ಲಿನ ಜನತೆಯ ಮೇಲೆ ಗೌರವ ಇದೆ. ನಾವು ಯಾವುದೇ ದರೋಡೆ ಮಾಡೋಕ್ ರಾಜಕೀಯಕ್ಕೆ ಬಂದಿಲ್ಲ. ನಿಮ್ಮ ಸಂಕಲ್ಪ ಅಂತೂ ಕೇವಲ ರಾಹುಲ್ ಗಾಂಧಿ ಆಗಿದ್ದಾರೆ. ಅವರನ್ನ ಉಪಯೋಗಿಸಕ್ಕೆ ಇಷ್ಟಪಡ್ತೀರಾ ಯುಪಿನಲ್ಲಿ ಕಾಂಗ್ರೆಸ್ ಗೆಲ್ಸೋದಕ್ಕೆ? ಒಂದ್ ವೇಳೆ ರಾಹುಲ್ ಗಾಂಧೀಜಿ ಅವರನ್ನು ಉಪಯೋಗಿಸ್ಕೊಳ್ಳಕ್ಕೆ ಇಷ್ಟಪಟ್ಟಿದ್ರೆ ಇವತ್ತು ಅವ್ರು UPಯಲ್ಲಿ ತಿರುಗಾಡ್ತಿದ್ರು ಅಲ್ವಾ? ನಾವು ಹೇಳಿದೀವಿ ರಾಹುಲ್ ಜಿ ಅವರಿಗೆ, ನೀವು ಹೇಳಿ ಏನ್ ಮಾಡೋಕ್ ಬಯಸ್ತೀರಾ ನೀವು UPಯಲ್ಲಿ ಅಂತ. ನಮಗೆ ಅಖಾಡ ತಯಾರು ಮಾಡೋಕೆ, ಪರಿಶ್ರಮ ಹಾಕೋಕೆ ಅವಕಾಶ ಕೊಡಿ. ನಾವು ಅಖಾಡ ತಯಾರು ಮಾಡ್ತೀವಿ, ಆಮೇಲೆ ಬಂದು ನೀವು ನಾಯಕತ್ವ ವಹಿಸ್ಕೊಳ್ಳಿ. ಅವ್ರು ತುಂಬಾ ಆಸಕ್ತಿ ತಗೊಳ್ತಾರೆ. ಸಾಕಷ್ಟು ಸಲಹೆ ಅವರಿಂದ ನಮ್ಗೆ ಸಿಗುತ್ತೆ, ಮಾತುಕತೆ ಇರುತ್ತೆ. ಆದ್ರೆ ಈ ಜವಾಬ್ದಾರಿ ನಮ್ದು. ಏನಂದ್ರೆ ನಾವು ಸ್ವಲ್ಪ ಪರಿಶ್ರಮ ಹಾಕ್ಬೇಕು. ನಾವು ಕೇವಲ ಅವ್ರಿಗೆ ನೀವು ಬನ್ನಿ ನಮ್ಗೆ ಚುನಾವಣೆ ಗೆಲ್ಸ್ಕೊಡಿ, ನೀವು ಬನ್ನಿ ನಮ್ಗೆ ವೋಟ್ ಕೊಡಿಸಿ ಅಂತ ಹೇಳಿದ್ರೆ ಅದು ಸರಿ ಇರಲ್ಲ. ಆದ್ರೆ ಪರಿಶ್ರಮ ಹಾಕೋ ಬದಲು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ನಾಯಕರು ತಮ್ಮಲ್ಲೇ ಜಗಳ ಆಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಆ ಥರ ವಿಷಯ ಏನಿಲ್ಲ. ಎಷ್ಟು ಜಗಳ ಉತ್ತರ ಪ್ರದೇಶದಲ್ಲಿ ಆಗ್ತಿತ್ತು ಅಂದ್ರೆ, ಮತ್ತೆ ಇತಿಹಾಸದಲ್ಲಿ ಯಾವಾಗ್ಲೂ ಉತ್ತರ ಪ್ರದೇಶದಲ್ಲಿ ತೀರಾ ದೊಡ್ಡ ಜಗಳ ಆಗೋದು. ಆಗಿನ ವಿಷಯ ಮತ್ತು ಈಗಿನ ವಿಷಯ, ಯಾರಿಗಾದ್ರೂ ಯಾವುದಾದ್ರೂ ಪತ್ರಕರ್ತನ ಹತ್ರ ಹೋಗಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಜಗಳ ಆಗಲ್ಲ. ಜಗಳ ಆಗೋದು ಯಾವಾಗ ಅಂದ್ರೆ, ಯಾವಾಗ ನೀವು ಅಖಾಡದಲ್ಲಿ ಇರ್ತೀರಾ, ಅಖಾಡದಲ್ಲಿ ಬೇರೆ ಯಾರಾದ್ರೂ ಇದ್ದಾರ ನಿಲ್ಲೋರು, ಅಲ್ಲಿಗೆ ಹೋಗಿ ನಮ್ಮ ಕಾರ್ಯಕರ್ತರ ಜೊತೆ ಕುತ್ಕೊಂಡು ನೋಡಿ, ಅವ್ರನ್ನ ಕೇಳಿ ಎಲ್ಲಿ ಜಗಳ ಇದೆ ಅಂತ. ಎಲ್ಲೂ ಜಗಳ ಇಲ್ಲ. ಮತ್ತೆ 2ನೇ ವಿಷಯ ಏನಂದ್ರೆ, ಸ್ಮಶಾನದಲ್ಲಿ ಯಾವ ಜಗಳನೂ ಆಗಲ್ಲ. ಜಗಳ ಮಾರ್ಕೆಟ್ ಅಲ್ಲಾಗತ್ತೆ. ಆದ್ರೆ ನಿಮ್ಗೆ ಹೀಗನ್ಸಲ್ವಾ? ಏನಂದ್ರೆ UP ಜನತೆ ನಿಮ್ಗೆ ಹೇಳ್ತಿದ್ದಾರೆ ಏನಂದ್ರೆ, ಕಳೆದು ಹೋದ ಕಾಲ ಮರಳಿ ಬಾರದು, ಮತ್ತೆ ಇನ್ನು ದೇವ್ರೇ ನಿನ್ನ ಕಾಪಾಡಬೇಕು.
ಇಲ್ಲಿಯವರೆಗಂತೂ ಈ ಧ್ವನಿ ಗುನುಗುತ್ತಾ ಇರೋದನ್ನ ಯಾರಿಂದನೂ ಕೇಳಿಲ್ಲ. ಈಗಂತೂ ಇದೇ ಆಗ್ತಿದೆ, ಏನಂದ್ರೆ ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ. 4 ಕಡೆಯಿಂದ ಧ್ವನಿ ಕೇಳಿಸ್ತಿದೆ, ಕಾಪಾಡಿ 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 ಅಂತ. ಈಗ ನಾವು ಅಲ್ಲಿಗೆ ಹೋಗ್ಬೇಕು, ಅವರನ್ನ ಕಾಪಾಡ್ಬೇಕು. ಅದೇ ಪ್ರಯತ್ನದಲ್ಲಿ ನಾವಿದ್ದೇವೆ, ಮತ್ತೆ ಆ ಪ್ರಯತ್ನದಲ್ಲಿ ನಮಗೆ ವಿಶ್ವಾಸ ಇದೆ, ನಾವು ಯಶಸ್ವಿ ಆಗ್ತೀವಿ ಅಂತ. ಜನರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, ನೀವು ಫಸ್ಟ್ ರೋನಲ್ಲಿ. ಈಗ ಹೇಗೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರ ಇದೆ, ಮತ್ ನೀವಿದ್ನ ಎರಾಡಿಕೇಟ್ ಮಾಡೋ ಅಭಿಯಾನ ಶುರು ಮಾಡ್ಕೊಂಡಿದ್ದೀರಾ. ಒಂದ್ ವೇಳೆ ಮುಂಬರೋ ಸಮಯದಲ್ಲಿ ಮಾಯಾವತಿ ಅವರ ಸರ್ಕಾರ ಬಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ, ಆಗ್ಲೂ ನೀವು ಮಾಯಾವತಿ ಸರ್ಕಾರನ ಕೂಡ ಎರಾಡಿಕೇಟ್ ಮಾಡೋ ಅಭಿಯಾನ ನಡೆಸ್ತೀರಾ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಇಮೇಜ್ನ ಸುಧಾರಿಸೋಕೆ ಪ್ರಯತ್ನ ಮಾಡ್ತೀರಾ? ನೋಡಿ, ನೀವೇನ್ ಮಾತಾಡಿದ್ರೋ ಎರಾಡಿಕೇಶನ್ದು, ಒಂದ್ ವೇಳೆ ಅವರು ಹೋಗ್ಲಿಲ್ಲ ಅಂದ್ರೆ ಪರ್ಯಾಯ ಆಗಿ ಎದುರಿಗೆ ಬರೋಕ್ಕಾಗಲ್ಲ. ನಾವು ಪರ್ಯಾಯ ಆಗೋಕ್ ಇಷ್ಟಪಡ್ತೀವಿ. ನಾವು ಒಬ್ರನ್ನ ತೆಗೆದುಹಾಕಿ ಮತ್ತೊಬ್ರನ್ನ ಕೂರ್ಸೋಕ್ ಇಷ್ಟಪಡಲ್ಲ. ನಾವ್ ಇದನ್ನ ಅನ್ಕೋತೀವಿ, ಏನಂದ್ರೆ ಇವತ್ತೇನು ಸಾಧನೆಗಳಿವೆ. ಇವತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಉದ್ಯೋಗದ ಗ್ಯಾರಂಟಿ ಕೊಡಲಾಗಿದೆ, ವಿದ್ಯುತೀಕರಣ ಯೋಜನೆ ರಾಜೀವ್ಜಿ ಅವರ ಹೆಸರಲ್ಲಿ ಕೊಡಲಾಗಿದೆ, ಇವತ್ತೇನು ಮಾಹಿತಿ ಹಕ್ಕು ಕೊಡಲಾಗಿದೆ, ಇವತ್ತೇನು ಕಬಾಲ್ ಟೌನ್ಸ್ಗಳ ಅಭಿವೃದ್ಧಿ ಮಾಡೋದಕ್ಕಾಗಿ ಒಂದು ವಿಶೇಷ ಸಂಸ್ಥೆ ಮತ್ತೆ ವಿಶೇಷ ಕಾರ್ಯಕ್ರಮ ಮಾಡಲಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ರೂರಲ್ ಏರಿಯಾಸ್ನಲ್ಲಿ ಕೊಡೋ ಮಾತನ್ನ ಪ್ರಧಾನಮಂತ್ರಿಜಿ ಹೇಳಿದ್ದಾರೆ. ಏನು ಭಾರತ ನಿರ್ಮಾಣದ ಮಾತನ್ನ ಪ್ರಧಾನಮಂತ್ರಿಜಿ ಹೇಳಿದ್ದಾರೆ. ಇದೆಲ್ಲವನ್ನ ಇಟ್ಕೊಂಡು ಉತ್ತರ ಪ್ರದೇಶದ ಮುಂದೆ ನಾವು ಹೋಗಿ ಪರ್ಯಾಯ ಆಗೋಕ್ ಇಷ್ಟಪಡ್ತೀವಿ. ಅವ್ರು ಕೇಳ್ತಾ ಇದ್ದಾರೆ, ಪರದೆ ಹಿಂದೆ ಮಾಯಾವತಿ ಜಿ ಜೊತೆ ಕೈ ಜೋಡಿಸಿಲ್ವಾ ನೀವು ಅಂತ. ತುಂಬಾ ದೊಡ್ಡ ಪರದೆ ಬೇಕಾಗುತ್ತೆ ಭಯ್ಯ. ಒಂದ್ ವೇಳೆ ಪರದೆ ಹಿಂದೆ ಏನಾದ್ರೂ ಮಾಡ್ಬೇಕು ಅಂದ್ರೆ ನನ್ನ ನಂಬಿಕೆ ನಾವು ಒಂದ್ ವೇಳೆ ನಮ್ಮ ಕಾಲಿನ ಮೇಲೆ ನಿಲ್ಬೇಕು ಅಂದ್ರೆ ನಾವು ಊರ್ಗೋಲನ್ನ ಬಿಡ್ಬೇಕಾಗತ್ತೆ. ಊರ್ಗೋಲಿನ ಸಹಾಯದಿಂದ ನಾವು ಯಾವತ್ತೂ ಮುಂದೆ ಹೋಗಕ್ಕಾಗಲ್ಲ. ನಮ್ಗೆಲ್ರಿಗೂ ಜಾಗ ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಮತ್ ನಾವ್ ಇದನ್ನ ಅನ್ಕೋತೀವಿ, ಒಂದ್ ವೇಳೆ ನಾವು ಹಿಂದೆಯಿಂದ ಮುಂದೆ ಬರೋ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಎಲ್ಲಿಯವರೆಗೆ ಅವರನ್ನ ಮುಂದೆಯಿಂದ ತೆಗಿಯೋಕ್ಕಾಗಲ್ವೋ ನಾವು ಮುಂದೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು, ಒಂಟಿಯಾಗಿ ನಡೆಯೋದು, ಮತ್ತೆ ಕಾಂಗ್ರೆಸ್ಗೆ ಏನಾದ್ರೂ ಮಾಡಿ ಒಂದ್ಸಲ ಮತ್ತೆ ತೋರ್ಸೋಣ. ಕಾಂಗ್ರೆಸ್ನ ಬಾವುಟನ ಎತ್ತರಕ್ಕೆ ಎತ್ತಿ ತೋರಿಸ್ಬೇಕು. ಇದು ನಮ್ಮ ಪ್ರಯತ್ನ. ಈಗ ನೀವು ನಿರ್ಧಾರ ಮಾಡ್ತೀರಾ, ಸಮಯ ಹೇಳುತ್ತಾ ಯಾವ್ದು ಸರಿ ಯಾವ್ದು ತಪ್ಪು. ಸಲ್ಮಾನ್ ಸಾಬ್, ನಾವು ಆರೋಪಗಳನ್ನು ಮಾಡಿದ್ವಿ ಜನರ ಕಡೆಯಿಂದ, ನೀವು ಸ್ಪಷ್ಟನೆ ಕೊಟ್ರಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಬಂದ ನಂತರ ನಾವು ಕೇಳೋಣ ಜನತಾ ಜಡ್ಜ್, ಪ್ರಖ್ಯಾತ ಕಾರ್ಟೂನಿಸ್ಟ್ ಸುಧೀರ್ ಥೈಲಂಗ್ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸಿದ್ವಿ ಉತ್ತರ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸಲ್ಮಾನ್ ಖುರ್ಷಿದ್ ಅವರ ಮೇಲೆ. ನಾವು ಸಲ್ಮಾನ್ ಖುರ್ಷಿದ್ ಅವರನ್ನ ಕೇಳಿದ್ವಿ ಸಮಾಜವಾದಿ ಪಾರ್ಟಿಯ ವಿರುದ್ಧ ಮಾಡಲಾಗ್ತಿರುವ ಸಂಚಿನ ಬಗ್ಗೆ. ನಾವು ಸಲ್ಮಾನ್ ಖುರ್ಷಿದ್ ಅವರಿಂದ ಸ್ಪಷ್ಟನೆ ಕೇಳಿದ್ವಿ ಕಾಂಗ್ರೆಸ್ ಪಾರ್ಟಿಯ ಇನ್ಫೈಟಿಂಗ್ನ ಬಗ್ಗೆ. ಈಗ ಸಮಯ ಇವತ್ತಿನ ವಿಚಾರಣೆ ಮೇಲೆ, ಇವತ್ತಿನ ಜಡ್ಜ್ ಸುಧೀರ್ ಥೈಲಂಗ್ ಅವರ ತೀರ್ಪಿಗೆ. ನನಗನ್ಸುತ್ತೆ ಸಲ್ಮಾನ್ ಅನ್ನೋ ಹೆಸರೇನಿದೆ ಅದಕ್ಕೆ ಕಾಂಟ್ರವರ್ಸಿ ಜೊತೆ ತುಂಬಾ ಹತ್ತಿರದ ಸಂಬಂಧ ಇದೆ ಅಂತ. ಅದು ಸಲ್ಮಾನ್ ಖಾನ್ ಇರ್ಬೋದು, ಸಲ್ಮಾನ್ ರಶ್ದಿ ಇರ್ಬೋದು, ಅಥವಾ ಸಲ್ಮಾನ್ ಖುರ್ಷಿದ್ದು ಇರ್ಬೋದು. ಆದ್ರೆ ಒಂದ್ ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ, ಏನಂದ್ರೆ ಇವರು ತುಂಬಾ ಸಭ್ಯ ವ್ಯಕ್ತಿ. ಇದು ಹೇಗೆ ಸಾಬೀತಾಗುತ್ತೆ ಅಂದ್ರೆ ಕಳೆದ 25 ವರ್ಷಗಳಲ್ಲಿ ಇವರು 2 ಅಥವಾ 3 ಸರಿ ಅಷ್ಟೇ ನನ್ನ ಕಾರ್ಟೂನಲ್ಲಿ ಬಂದಿದ್ದಾರೆ. ಒಂದ್ ಕಡೆ ಸಲ್ಮಾನ್ ಜಿ ಮುಲಾಯಂ ಮತ್ತೆ ಅಮರ್ ಸಿಂಗ್ ಮತ್ತೆ ಸಮಾಜವಾದಿ ಪಾರ್ಟಿನ ನೀರ್ ಕುಡ್ದು ಬೈತಿದ್ದಾರೆ. ಮತ್ತೆ ಇನ್ನೊಂದ್ ಕಡೆ ಇವರು ಅವರ ಸರ್ಕಾರಕ್ಕೆ ಸತತ ಬೆಂಬಲ ಕೊಡ್ತಿದ್ದಾರೆ. ಇದೇನೋ ವಿಚಿತ್ರ ವಿಷಯ ಅನ್ಸುತ್ತೆ. ಈ ಅದಾಲತ್ ಸಲ್ಮಾನ್ ಜಿಗೆ ಸಲಹೆ ಕೊಡುತ್ತೆ, ಅವರು ಈ ನಾಟಕೀಯ ಕುಸ್ತಿನ ಬಿಡ್ಲಿ ಮತ್ತೆ ನಿಜವಾಗ್ಲೂ ಏನಾದ್ರೂ ಮಾಡಿ ತೋರಿಸ್ಲಿ. ಜನತೆ ಈಗ ಈ ನಾಟಕೀಯ ಕುಸ್ತಿ ನೋಡಿ ಬೋರ್ ಆಗಿ ಹೋಗಿದ್ದಾರೆ. ಇವತ್ತಲ್ಲ ನಾಳೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಗೇ ಆಗುತ್ತೆ. ಯಾರ್ ಸರಿ ಯಾರ್ ತಪ್ಪು ಈ ನಿರ್ಧಾರನ ಜನತೆ ಆದಷ್ಟು ಬೇಗ ಮಾಡ್ತಾರೆ. ಅದಾಲತ್ ಇವರಿಗೆ ಇನ್ನೂ ಒಂದ್ ಸಲಹೆ ಕೊಡುತ್ತೆ, ಏನಂದ್ರೆ ಮುಲಾಯಂ ಸಿಂಗ್ ಅಮರ್ ಸಿಂಗ್ ಅವರ ಆಬ್ಸೆಷನ್ ಇಂದ ಹೊರಗೆ ಬರ್ಲಿ ಕಂಪ್ಲೀಟ್ಲಿ, ಮತ್ತೆ ಉತ್ತರ ಪ್ರದೇಶದ ಜನತೆ ಬಗ್ಗೆ ಯೋಚಿಸ್ಲಿ. ಯಾವ ರೀತಿ ಇವರು ಮೊಕದ್ದಮೆ ಎದುರಿಸಿದ್ರೋ ಅದನ್ನ ನೋಡಿ ತುಂಬಾ ಸ್ಪಷ್ಟ ಆಗುತ್ತೆ, ಏನಂದ್ರೆ ಇವರು ತುಂಬಾ ಬುದ್ಧಿವಂತ ರಾಜಕಾರಣಿ ಅಂತ. ಮತ್ತೆ ಅದಾಲತ್ ಸದ್ಯಕ್ಕೆ ಇವ್ರನ್ನ ಖುಲಾಸೆ ಮಾಡಲ್ಲ. ಖುಲಾಸೆ ಮಾಡೋದು ಉತ್ತರ ಪ್ರದೇಶದ ಜನ ಚುನಾವಣೆ ಆದಾಗ. ಇದೇ ನಿರೀಕ್ಷೆ ಮತ್ತೆ ವಿಶ್ವಾಸದೊಂದಿಗೆ ಸಲ್ಮಾನ್ ಖುರ್ಷಿದ್ ಯಾವಾಗ ತಮ್ಮ ಪಾರ್ಟಿಯ ಜೊತೆಗೆ ಪೂರ್ತಿಯಾಗಿ ಮೈದಾನಕ್ಕಿಳಿತಾರೋ, ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಗುತ್ತೋ, ಜನತೆ ನಿರ್ಧಾರ ಮಾಡುತ್ತೆ ಅವರ ಮಾತಿನಲ್ಲಿ ಎಷ್ಟು ಸತ್ಯ ಇದೆ, ಯಾರಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ನಾವು ಭೇಟಿಯಾಗೋಣ ಒಬ್ಬ ಹೊಸ ವ್ಯಕ್ತಿಯ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.